ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ವಿರಳಾದಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ವಿರಳಾದಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ಪರಹಿತದ ಪರಮ ಜ್ಞಾನಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ಪರಹಿತದ ಪರಮ ಜ್ಞಾನಿ ಸಿದ್ಧೇಶ್ವರ ಗುರುವೇ ಸಿದ್ಧೇಶ್ವರ ಗುರುವೇ ಧರೆಯ ದೀಪ ಜ್ಞಾನದಾನಿ ಸಿದ್ಧೇಶ್ವರ ಗುರುವೇ ಧರೆಯ ದೀಪ ಜ್ಞಾನದಾನಿ ಸಿದ್ಧೇಶ್ವರ ಗುರುವೇ ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾದಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾದಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ಮಠ ಮಂದಿರ ಕಟ್ಟಲಿಲ್ಲ ಪೀಠದಾಸೆ ಸುಳಿಯಲಿಲ್ಲ ಪಾದ ಪೂಜೆ ಬಯಸಲಿಲ್ಲ ಪಲ್ಲಕ್ಕಿಯ ನೇರಲಿಲ್ಲ ಮಠ ಮಂದಿರ ಕಟ್ಟಲಿಲ್ಲ ಪೀಠದಾಸೆ ಸುಳಿಯಲಿಲ್ಲ ಪಾದ ಪೂಜೆ ಬಯಸಲಿಲ್ಲ ಪಲ್ಲಕ್ಕಿಯ ನೇರಲಿಲ್ಲ ಸರಳತೆಯ ಸಾಕಾರ ಸಿದ್ಧೇಶ್ವರ ಗುರುವೇ ಸರಳತೆಯ ಸಾಕಾರ ಸಿದ್ಧೇಶ್ವರ ಗುರುವೇ ಸರ್ವಸಂಗ ಪರಿತ್ಯಾಗಿ ಸಿದ್ಧೇಶ್ವರ ಗುರುವೇ ಸರ್ವಸಂಗ ಪರಿತ್ಯಾಗಿ ಸಿದ್ಧೇಶ್ವರ ಗುರುವೇ ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ಜಾತಿ ಜಾಡು ನೋಡಲಿಲ್ಲ ಮಡಿ ಮೈಲಿಗೆ ಎನ್ನಲಿಲ್ಲ ಕಾವಿಯನ್ನು ಧರಿಸಲಿಲ್ಲ ಆಸ್ತಿಯನ್ನು ಮಾಡಲಿಲ್ಲ ಜಾತಿ ಜಾಡು ನೋಡಲಿಲ್ಲ ಮಡಿ ಮೈಲಿಗೆ ಎನ್ನಲಿಲ್ಲ ಕಾವಿಯನ್ನು ಧರಿಸಲಿಲ್ಲ ಆಸ್ತಿಯನ್ನು ಮಾಡಲಿಲ್ಲ ಕಿಸೆಯಿಲ್ಲದ ಆಸೆ ಅಳಿದ ಸಿದ್ಧೇಶ್ವರ ಗುರುವೇ ಕಿಸೆಯಿಲ್ಲದ ಆಸೆ ಅಳಿದ ಸಿದ್ಧೇಶ್ವರ ಗುರುವೇ ನಡೆ ನುಡಿಯು ಒಂದಾದ ಸಿದ್ಧೇಶ್ವರ ಗುರುವೇ ನಡೆ ನುಡಿಯು ಒಂದಾದ ಸಿದ್ಧೇಶ್ವರ ಗುರುವೇ ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ ಭಾವ ಎಣಿಸಲಿಲ್ಲ ಮೇಲು ಕೀಳು ಕುಣಿಸಲಿಲ್ಲ ಹೂಮಾಲೆಯ ಬೇಡಲಿಲ್ಲ ತುಲಾಭಾರ ಕೇಳಲಿಲ್ಲ
ಭಾವ ಎಣಿಸಲಿಲ್ಲ, ಮೇಲು ಕೀಳು ಗುಣಿಸಲಿಲ್ಲ, ಹೂಮಾಲೆಯ ಬೇಡಲಿಲ್ಲ, ತುಲಾಭಾರ ಕೇಳಲಿಲ್ಲ. ಪರಿಪೂರ್ಣ ಪರಿಶುದ್ಧ ಸಿದ್ಧೇಶ್ವರ ಗುರುವೇ, ಪರಿಪೂರ್ಣ ಪರಿಶುದ್ಧ ಸಿದ್ಧೇಶ್ವರ ಗುರುವೇ, ನಿರ್ಮೋಹಿ ನಿರಪೇಕ್ಷ ಸಿದ್ಧೇಶ್ವರ ಗುರುವೇ, ನಿರ್ಮೋಹಿ ನಿರಪೇಕ್ಷ ಸಿದ್ಧೇಶ್ವರ ಗುರುವೇ, ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ, ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ, ಪರಹಿತದ ಪರಮ ಜ್ಞಾನಿ ಸಿದ್ಧೇಶ್ವರ ಗುರುವೇ, ಧರೆಯ ದೀಪ ಜ್ಞಾನದಾನಿ ಸಿದ್ಧೇಶ್ವರ ಗುರುವೇ, ಶರಣೆಂಬೆ ಸರಳ ಯೋಗಿ ಸಿದ್ಧೇಶ್ವರ ಗುರುವೇ, ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ, ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ, ವಿರಳಾತಿ ವಿರಳ ಯೋಗಿ ಸಿದ್ಧೇಶ್ವರ ಗುರುವೇ. ಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನಮಾನ ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾನ್ ತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು, ಈ ಲೋಕ ಕಂಡಂತಹ ಅಪರೂಪದ ಅನುಭಾವಿಗಳು ಆದ ವಿಜಯಪುರ ಜ್ಞಾನ ಯೋಗಾಶ್ರಮದ ಮೂಲ ಪುರುಷರು, ಮಹಾ ಶಿವಯೋಗಿಗಳು ಆದ ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ಹಣೆಮಣೆದು ಅವರು ಕೊಟ್ಟಂತಹ ಜ್ಞಾನವನ್ನು ಇಡೀ ಜಗತ್ತಿನಾದ್ಯಂತ ಸರಳ ಸುಂದರ ಸುಲಲಿತವಾದಂತಹ ಭಾಷೆಯಲ್ಲಿ ಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ, ಸಣ್ಣ ಮಕ್ಕಳಿಗೂ ತಿಳಿಯುವ ರೀತಿಯಲ್ಲಿ ತಿಳಿಸಿ ಹೇಳಿದ ನಮ್ಮೆಲ್ಲರ ಆರಾಧ್ಯರು, ಪರಮ ಪೂಜ್ಯರು, ಇದೇ ನೆಲದಲ್ಲಿ ಪ್ರವಚನವನ್ನು ದಯಪಾಲಿಸಿರುವ ನಡೆದಾಡುವ ದೇವರು, ವಿಶ್ವಸಂತರು, ಜ್ಞಾನಯೋಗಿಗಳಾದಂತಹ ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರಸ್ತುತ ಜ್ಞಾನಯೋಗಾಶ್ರಮದ ಇಡೀ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಹಿರಿಯರು, ನಮ್ಮೆಲ್ಲರ ಗುರುಗಳು, ಪರಮ ಪೂಜ್ಯರಾದಂಥ ಬಸವಲಿಂಗಪ್ಪಗಳವರ ಚರಣಗಳಿಗೂ ಭಕ್ತಿಯಿಂದ ಹಣೆಮಣೆದು, ಹಾಗೆ ಪರಮ ಪೂಜ್ಯ ಬುದ್ಧೀಜಿಯವರ ಸೇವೆಯನ್ನು 10 ವರ್ಷಗಳವರೆಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರುವಂತಹ ಹಿರಿಯರು, ಆಶ್ರಮದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಹರ್ಷಾನಂದ ಮಹಾಸ್ವಾಮೀಜಿಯವರ ಪಾದಗಳಿಗೂ ಭಕ್ತಿಯಿಂದ ಹಣೆಮಣೆದು, ವೇದಿಕೆಯ ಮೇಲೆ ಆಸೀನರಾದಂಥ ಈ ಊರಿನ ಹಿರಿಯರು, ಅವರಿಗೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಹೊರತಿ ಒಂದು ಪವಿತ್ರವಾದಂಥ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ಅಪ್ಪುಗಳವರ ಗುರುನಮನ ಮಹೋತ್ಸವದ ನಿಮಿತ್ತವಾಗಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳು. ಐದಾರು ವರ್ಷದ ಹಿಂದೆ ಇದೇ ನೆಲದಲ್ಲಿ ತಾವೆಲ್ಲರೂ ಮುಂಜಾನೆಯ ಸಮಯದಲ್ಲಿ ಅಪ್ಪುಗಳವರ ಒಂದು ಪ್ರವಚನವನ್ನು ಕೇಳಲಿಕ್ಕೆ ಅಂಥೇಳಿ ಇದೇ ಡಿಸೆಂಬರ್ ಕೊನೆಯ ತಿಂಗಳ, ಆ ಬಳಿಕ ಜನವರಿಯಲ್ಲಿ ತಾವೆಲ್ಲರೂ ತಂಡೆ ಒಳಗೆ ಸಹಿತ ಇಲ್ಲಿ ಬರ್ತಿದ್ರಿ. ಯಾಕೆ ಬರ್ತಿದ್ದಿ ಅಂತ ಕೇಳಿದ್ರೆ, ಅಪ್ಪುಗಳನ್ನ ಬರೀ ನೋಡೋ ಸಲುವಾಗಿ ಜನ ಅಷ್ಟು ಬರ್ತಿತ್ತು. ವಾಣಿ ಕೇಳುವುದಂತೂ ಅದು ಆ ಬಳಿಕ. ಒಬ್ಬರು ಈ ಜಗತ್ತಿನಲ್ಲಿ ನಡೆದಾಡುವ ದೇವರು, ಜಗತ್ತಿನಲ್ಲಿ ಜ್ಯೋತಿರ್ಲಿಂಗಗಳ ಹಲವಾರದಾವ, ಶಕ್ತಿಪೀಠಗಳು 52 ಅದಾವ. ಆ ಬಳಿಕ ಪ್ರತಿ ಗ್ರಾಮಕ್ಕೆ ಒಂದೊಂದು ಗ್ರಾಮ ದೇವರದಾವ. ಆ ಬಳಿಕ ಹಲವಾರು ದೇವಾನ ದೇವತೆಗಳಿದ್ದರೂ ಕೂಡ ಆ ಎಲ್ಲಾ ದೇವರು
ಬರೀ ಮೂರ್ತಿಯ ರೂಪದೊಳಗದಾವು. ಮಾತನಾಡುವಂಥ ಒಬ್ಬರ ದೇವರು ನಮ್ಮೂರಿಗೆ ಬಂದಾನಂತ ಅವೆಲ್ಲ ಅಷ್ಟು ಶ್ರದ್ಧೆಯಿಂದ ಬರ್ತಿದ್ರಿ. ಯಾಕೆ ಅಂದ್ರ ಅವರ ನಡೆಯೇ ಪರುಷ, ಅವರ ನುಡಿಯೇ ಪರುಷ, ಅವರ ಮಾತನಾಡಿದರು ಅಂದ್ರೆ ಅದೇ ಜ್ಯೋತಿರ್ಲಿಂಗ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಅಂತ ಒಬ್ಬರು ಮಹಾನ್ ಯೋಗಿಗಳಾಗಿ ಹೋದರು. ಬಹಳ ದೊಡ್ಡ ಜ್ಞಾನಿಗಳವರು. ಭಕ್ತಿ ಭಾಂಡಾರಿ ಬಸವಣ್ಣನವರು ಮತ್ತಲ್ಲಿರುವಂಥ ಎಲ್ಲಾ ಶರಣರು ಕೂಡ ಅಲ್ಲಮ ಪ್ರಭುದೇವರಿಗೆ ಶೂನ್ಯ ಸಿಂಹಾಸನದ ಮೇಲೆ ಕೂಡ್ರಿಸಿ ತಾವೆಲ್ಲರೂ ಕೆಳಗೆ ಕುಂತು ಕೇಳ್ತಿದ್ರು. ಅಂತಹ ಮಹಾನ ಬಯಲಯೋಗಿ ಅಲ್ಲಮ ಪ್ರಭುದೇವರು ಅವರು ವಚನಗಳನ್ನು ಬರೆದ್ರು. ಎಲ್ಲಾ ಶರಣರು ಬರೆದ್ರು, ಅಲ್ಲಮ ಪ್ರಭುಗಳು ಬರೆದ್ರು. ಆದ್ರ ಅಲ್ಲಮ ಪ್ರಭುಗಳ ವಚನಗಳು ಬೆಡಗಿನ ವಚನಗಳು, ಅಂದ್ರೆ ಒಗಟಿನ ವಚನಗಳು, ಸುಲಭವಾಗಿ ಓದಿದ್ರೆ ತಿಳಿಯಲಾರದಂಥವು ಅಂತ ಅರ್ಥ ಪಡ್ಕೊಂಡು 900 ವರ್ಷಗಳಾಗಿ ಹೋಯ್ತು. ಆದ್ರೆ ಇಲ್ಲಿಯವರೆಗೆ ಯಾರೂ ಕೂಡ ಆ ಬೆಡಗಿನ ವಚನಗಳನ್ನ ಬಿಡಿಸಿ ಹೇಳುವಂತಹ ಸಾಮರ್ಥ್ಯ ಯಾರಿಗೂ ಇದ್ದಿದ್ದಿಲ್ಲ. 900 ವರ್ಷಗಳ ನಂತರ ಮತ್ತೆ ಹೊಳ್ಳೆ ಅಲ್ಲಮ ಪ್ರಭುಗಳೇ ಪರಮ ಪೂಜ್ಯ ಬುದ್ಧಿಜೀವರಾಗಿ ಬಂದ ಆ ವಚನಗಳನ್ನು ಅರ್ಥ ಮಾಡಿದರು. ವಚನ ನಿರ್ವಚನ 1100 1200 ಪುಟಗಳಷ್ಟು ವಿಸ್ತೃತವಾದಂತಹ ವ್ಯಾಖ್ಯಾನ ಎಲ್ಲದ ಅಂದ್ರ ಅಪ್ಪಗಳು ಬರೆದಂತಹ ಅಲ್ಲಮ ಪ್ರಭುದೇವರ ವಚನ ನಿರ್ವಚನ. ಅಷ್ಟೇ ಅಲ್ಲದೆ ಬರೀ ಅವರು 18-19 ವರ್ಷದವರಿದ್ದಾಗ ಸಿದ್ಧಾಂತ ಶಿಖಾಮಣಿ ಅಂತ ಅದೂ 1000 ಪುಟದ ಪುಸ್ತಕವನ್ನು ಬರೆದರು. ಇಡೀ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ವೀರಶೈವ ಧರ್ಮ ಮತಸ್ಥರೆಲ್ಲರೂ ಕೂಡ ಯಾರಿಗೂ ಅದರ ಮ್ಯಾಲ ವಚನಗಳು ಮತ್ತು ಆ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳು ಇವು ಎರಡನ್ನೂ ಕೂಡ ಸಮೀಕರಣ ಮಾಡಿ, ಅಷ್ಟೇ ಅಲ್ಲದೆ ವೇದ ಉಪನಿಷತ್ತುಗಳ ಮಂತ್ರಗಳನ್ನು ಸಮೀಕರಣ ಮಾಡಿ ಬರೆಯುವುದು ಯಾರಿಗೂ ಆಗಿದ್ದಿಲ್ಲ. ಆದ್ರೆ ಅಪ್ಪುಗಳು ಬರೀ ತಮ್ಮ 19ನೇ ವಯಸ್ಸಿಗನ ಆ ಸಾಧನೆಯನ್ನು ಮಾಡಿದರು. ಅಂದ್ರೆ ಇದರಿಂದ ಏನು ಸ್ಪಷ್ಟ ಆಗ್ತದಂತ ಕೇಳಿದ್ರ, 19 ವಯಸ್ಸಂದ್ರೆ ಏನು, ಕಾಲೇಜ್ಗೆ ಹೋಗುವಂತ ವಯಸ್ಸು. ಆ ವಯಸ್ಸಿಗೆ ಸಾಮಾನ್ಯ ತಿಳುವಳಿಕೆ ಇರ್ತದನೆ ಹೊರತು ಮನುಷ್ಯನಿಗೆ ಅಂಥ ವಿಶೇಷ ಜ್ಞಾನ ಇರೋದಿಲ್ಲ. ಆದ್ರ ಅಪ್ಪುಗಳು ಅವರು ಹುಟ್ಟಿದಂಥವರಲ್ಲ, ಅವತರಿಸಿದಂಥ ಮಹಾ ಅವತಾರಿ ಪುರುಷರು, ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಸಿದ್ಧ ಪುರುಷರು. ಅಷ್ಟೇ ಅಲ್ಲದೆ ಸಾಧು ಸಂತ ಮಹಾತ್ಮರಿಗೂ ಕೂಡ ದಿಕ್ಕನ್ನ ದಾರಿಯನ್ನ ತೋರಿಸುವಂತ ಮಾರ್ಗದರ್ಶಕರು. ಅಂತಹ ಪರಮ ಪೂಜ್ಯ ಬುದ್ಧಿಜಿಯವರು ಈ ಸಹಸ್ರಮಾನ ಯುಗಮಾನದ ಮಹಾಸಂತರವರು. ಅಂಥ ಮಹಾದೇವರಿಂದ ಇದೇ ಪವಿತ್ರವಾದ ನೆಲದಲ್ಲಿ 1 ತಿಂಗಳ ಪರ್ಯಂತ ತಾವೆಲ್ಲರೂ ಇಲ್ಲಿ ಪ್ರವಚನ ಕೇಳೇರಿ ಅಂದ್ರ ಇನ್ನೇನು ನಾವು ಮುಕ್ತಿ ಪಡೆದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಸಾಕ್ಷಾತ್ ದೇವರೇ ಬಂದ ನಮಗೆ ಪ್ರವಚನ ರೂಪದೊಳಗೆ ಮೋಕ್ಷವನ್ನು ಉಪದೇಶ ಮಾಡಿ ಹೋದ್ರು. ಅದಕ್ಕ ಅಂಥ ಪರಮ ಪೂಜ್ಯ ಅಪ್ಪಗಳವರು ಬಯಲಿನಲ್ಲಿ ಬಯಲಾಗಿ ಹೋದ್ರು. ಉಳಿದಂತ ಮಹಾತ್ಮರದ ಹಾಗ ಒಂದೊಂದು ಗದ್ದಿಗೆ ಕಟ್ಸ್ಯಾರ, ಒಂದೊಂದು ಗುಡಿ ಕಟ್ಸ್ಯಾರ, ಮಂಟಪ ಕಟ್ಸ್ಯಾರ. ಆದ್ರ ಅಪ್ಪಗಳು ಬರೀ ಜ್ಞಾನ ರೂಪವಾಗಿ ಮಾತ್ರ ನಾನು ಇರಬೇಕು ಅಂತ ಬಯಸಿ ಈ ದೇಹಕ್ಕೇನು ಕಟ್ಲಾಕ್ ಹೋಗ್ಬೇಡ್ರಿ, ಇದನ್ನ ಬಯಲಾಗಲಿ ಇದು ಶರೀರ, ಆದ್ರ ನನ್ನ ನಿಜವಾದ ರೂಪ ಏನಾದ್ರೂ ಇದ್ರ ಅದು ಗ್ರಂಥಗಳು, ಅದು ಪ್ರವಚನಗಳು, ಅದೇ ರೂಪದೊಳಗೆ ಜನ ನನ್ನನ್ನು ಆರಾಧನೆ ಮಾಡಲಿ ಅಂತ ತಿಳ್ಕೊಂಡು ಬಯಲಿನಲ್ಲಿ ಬಯಲಾಗಿ ಹೋದ್ರು. 2 ವರ್ಷ ಆಯ್ತು. ಬರುವಂತಹ ಜನವರಿ 2ನೇ ತಾರೀಕಿಗೆ 2 ವರ್ಷ ಆಗ್ತದ. ಆ ತನ್ನಿಮಿತ್ತವಾಗಿ ವಿಜಯಪುರ ಜ್ಞಾನ ಯೋಗಾಶ್ರಮ ಅಂದ್ರ ಎಲ್ಲಾ ತೀರ್ಥ ಕ್ಷೇತ್ರಗಳ ರಾಜ ಯಾವುದು ಅಂದ್ರ ಜ್ಞಾನ ಯೋಗಾಶ್ರಮ. ಈಗ ಬರುವಂತ ಜನವರಿ 10ರಿಂದ 3 ತಿಂಗಳ ಕಾಲ ಪ್ರಯಾಗರಾಜದೊಳಗೆ ಕುಂಭಮೇಳ ನಡೀತದೆ. ಯಾಕೆ ನಡೀತದ ಅಂತ ಕೇಳಿದ್ರ, ಅವಾಗ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಾಗ 4 ಹನಿ ಅಮೃತ ಯಾವ್ಯಾವ ಜಾಗದೊಳಗೆ ಬೆಂತಲ್ಲ ಅಲ್ಲಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತದೆ. ಆದ್ರ
ಅಮೃತದ ಸಾಗರವೇ ಜ್ಞಾನ ಯೋಗಾಶ್ರಮದೊಳಗ ಜ್ಞಾನ ರೂಪದಿಂದ, ಯೋಗ ರೂಪದಿಂದ, ಭಕ್ತಿಯ ರೂಪದಿಂದ ನೆಲೆಸದಂದ ಬಳಿಕ ಅದು ತೀರ್ಥಕ್ಷೇತ್ರಗಳ ರಾಜ ಯಾವುದು ಅಂದ್ರೆ ಅದು ಜ್ಞಾನ ಯೋಗಾಶ್ರಮ. ಅಪ್ಪಗಳು ಸಾಕ್ಷಾತ್ ಅಲ್ಲಿ ವಾಸ ಮಾಡಿದ್ರು. ಅದಕ್ಕೆ ಅಂಥ ಆಶ್ರಮದಲ್ಲಿ ಈಗ ನಿರಂತರವಾಗಿ ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ಜ್ಞಾನದಾಸೋಹ, ಸತ್ಸಂಗ, ಈ ಒಂದು ಜಾಗೃತಿಯ ಕಾರ್ಯಕ್ರಮ ನಡೀತಾ ಅದ. ನೂರಾರು ಹಳ್ಳಿಗಳಲ್ಲಿ ಇದು ನಡೀತಾನೆ ಅದ. ಯಾವ ಹಳ್ಳಿ ಒಳಗೆ ಅಪ್ಪಗಳು ಭಕ್ತರಿಲ್ಲ, ಯಾವ ಶಹರದೊಳಗೆ ಅಪ್ಪಗಳು ಭಕ್ತರಿಲ್ಲ, ಈ ಕ್ಷೇತ್ರದೊಳಗೆ ಅಪ್ಪಗಳು ಭಕ್ತರಿಲ್ಲ ಅಂತಿಲ್ಲ. ಇಡೀ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕೋಟಿಗಟ್ಟಲೆ ಭಕ್ತರಿದ್ದಂಥ ಒಂದು ಆಶ್ರಮ ಅಂದ್ರೆ ಅದು ಜ್ಞಾನಯೋಗ ಆಶ್ರಮ. ಎಷ್ಟು ಭಕ್ತರು ಯಾವ ಆಶ್ರಮಕ್ಕೂ ಇಲ್ಲ. ಯಾಕೆ ಅಂದ್ರ ಉಳಿದಂತ ಆಶ್ರಮಗಳಲ್ಲಿ ಏನದಾವ ಬೇರೆ ಬೇರೆ ನಡೀತಾವ, ಆದ್ರೆ ಜ್ಞಾನಯೋಗ ಆಶ್ರಮದಲ್ಲಿ ಮಾತ್ರ ಎಂಥ ಗುರುಗಳಿದ್ರು ಅಂದ್ರ ಕಿಸೆ ಇರ್ಲಾರ್ದಂಥ ಗುರುಗಳಿದ್ರು, ಒಂದು ಪೈಸೆಯನ್ನು ಮುಟ್ಲಾರ್ದಂಥ ಗುರುಗಳಿದ್ರು. ಅದಕ್ಕಾಗಿ ಅವರಿಗೆ ಕೋಟಿಗಟ್ಟಲೆ ಜನ ಭಕ್ತರು. ಆ ಬಳಿಕ ಡಿಸೆಂಬರ್ 25ನೇ ತಾರೀಕಿನಿಂದ ಜನವರಿ 1ನೇ ತಾರೀಕಿನವರೆಗೆ ಕೃಷಿ, ಗ್ರಾಮೀಣ ಬದುಕು, ಆ ಬಳಿಕ ಯುವಕರು, ಹಿಂಗ ಹಲವಾರು ವಿಷಯಗಳ ಮೇಲೆ ಬಹಳ ದೊಡ್ಡ ದೊಡ್ಡ ತಜ್ಞರು ಬಂದ ಅಪ್ಪುಗಳ ಶಿಷ್ಯರು, ಆ ಬಳಿಕ ಮಹಾನ್ ಸ್ವಾಮೀಜಿಯವರು, ಸಂತ ಮಹಾತ್ಮರು ಎಲ್ಲರೂ ಬಂದ ಆ ವಿಷಯಗಳ ಮೇಲೆ ಉಪದೇಶವನ್ನು ಹೇಳ್ತಾರ, ತಮ್ಮ ತಮ್ಮ ವಿಚಾರಧಾರೆಯನ್ನು ತೆರೆದಿಡ್ತಾರ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿಯೂ ತಾವು ಭಾಗವಹಿಸಬೇಕು. ಜನವರಿ 1ನೇ ತಾರೀಕು ಸಾಯಂಕಾಲ ಜ್ಯೋತಿರ್ನಮನ, ಅಪ್ಪುಗಳ ಒಂದು ದಿವ್ಯ ಭಾವಚಿತ್ರಕ್ಕೆ ಎಲ್ಲರೂ ಜ್ಯೋತಿಯನ್ನು ಬೆಳಗಿಸುವಂತ ಕಾರ್ಯಕ್ರಮ ಇರ್ತದ. ಅದರಲ್ಲೂ ನೂರಾರು ಜನ ಸ್ವಾಮೀಜಿಯವರು ಭಾಗವಹಿಸ್ತಾರ, ಲಕ್ಷಾಂತರ ಜನ ಭಕ್ತರು ಭಾಗವಹಿಸ್ತಾರ. ಅದರಲ್ಲೂ ತಾವೆಲ್ಲ ಭಾಗವಹಿಸಬೇಕು. ಆ ಬಳಿಕ ಜನವರಿ 2ನೇ ತಾರೀಕು ಮಲ್ಲಿಕಾರ್ಜುನ ಅಪ್ಪುಗಳವರ ಗದ್ದಿಗೆ ಪೂಜೆ, ಜಪಯಜ್ಞ, ಆ ಬಳಿಕ ಅಪ್ಪುಗಳ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನ, ಆ ಕಾರ್ಯಕ್ರಮ ಇರ್ತದ. ಅದಕ್ಕೆ ಇದು ಏನು ಅಂದ್ರ ಪೂರ್ವಭಾವಿಯಾಗಿ ಒಂದು ಕಾರ್ಯಕ್ರಮ ಅಷ್ಟೇ. ಮುಖ್ಯ ಕಾರ್ಯಕ್ರಮ ಏನು ಅಂದ್ರ ಅದು ಡಿಸೆಂಬರ್ 25ರಿಂದ ಜನವರಿ 2ನೇ ತಾರೀಕಿನವರೆಗೆ ನಡೀತದೆ. ನೀವು ಜೀವನದ ಏನೇ ಕೆಟ್ಟ ಕೆಲಸ ಮಾಡ್ರಿ, ಪಾಪದ ಕೆಲಸ ಮಾಡ್ರಿ, ಬೇಡವಾದ ಕೆಲಸ ಮಾಡ್ರಿ, ಆದ್ರ ಆ ಪಾಪ ಎಲ್ಲ ತೊಳ್ಕೊಂಡು ಹೋಗುವುದು ಯಾವಾಗ ಅಂದ್ರ ಇಂಥ ಒಬ್ಬರ ಜ್ಞಾನಯೋಗಿಗಳ ಪಾದಕ್ಕೆ ನಾವು ನಮ್ಮ ಭಕ್ತಿಯನ್ನು ಸಮರ್ಪಣಾ ಮಾಡಿದಾಗ ಅಷ್ಟು ಶುದ್ಧ ಆಗ್ತೀವಿ. ಅದಕ್ಕ ನಿಮ್ಮಲ್ಲಿ ಏನೈತ್ಲ, ತನು ಇದ್ರ ತನುವಿನಿಂದ ಗುರುವಿನ ಸೇವಾ ಮಾಡೋದು, ಮನಸ್ಸಿದ್ರ ಮನಸ್ಸಿನಿಂದ ಭಕ್ತಿಯನ್ನು ಸಮರ್ಪಣಾ ಮಾಡೋದು, ಧನ ಇತ್ತು ಅಂದ್ರೆ ಅನ್ನದಾಸೋಹ, ಜ್ಞಾನದಾಸೋಹ. ಅಪ್ಪುಗಳ ಪುಸ್ತಕಗಳು ಎಷ್ಟು ಪ್ರಕಟ ಆಗ್ತಾವ, ಅದಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಪುಸ್ತಕ ಆಗಲಿ ಅಥವಾ ನಮಗೆ ಎಷ್ಟು ಸಾಧ್ಯ ಆಗ್ತದನೋ ಅಷ್ಟು ಧನ ಸಹಾಯವನ್ನು ಸಹಿತ ತಾವು ಮಾಡಬೇಕು. ಅದನ್ನು ಮಾಡಿದ್ರ ನಿಜವಾದ ಗುರುಗಳ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ, ಪರಮ ಪೂಜ್ಯ ಬಸವಲಿಂಗಪ್ಪಗಳವರು, ಪರಮ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳವರು ತಮ್ಮ ಊರಿಗೆ ವಿಶೇಷವಾದಂತಹ ಒಂದು ಕೃಪೆಯನ್ನ, ಆಶೀರ್ವಾದವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರ ಆಶೀರ್ವಚನವನ್ನು ಕೇಳೋಣ ಅಂತ ಹೇಳ್ತಾ 2 ನುಡಿಗಳು ಅಪ್ಪಗಳವರ ಪವಿತ್ರ ಚರಣಕ್ಕೆ ಸಮರ್ಪಿತ. ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳಲ್ಲಿ ನಮಸ್ಕರಿಸಿ, ನನ್ನ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳವರಲ್ಲಿ ಹನಿಮನೆದು, ಗ್ರಾಮ ದೇವರಾದ ರೇವಣ ಸಿದ್ದೇಶ್ವರರಲ್ಲಿ ನಮಿಸಿ, ಆಶ್ರಮದ ಪ್ರಮುಖ ಗುರುಗಳಾದ ಪೂಜ್ಯ ಬಸವಲಿಂಗಪ್ಪಗಳವರ ಪಾದಗಳಲ್ಲಿ ನಮಸ್ಕರಿಸಿ, ಅಥರ್ಗಾದ ವಿದ್ವಾಂಸರಾದ ಜ್ಞಾನಿಗಳಾದ ಅಪ್ಪಗಳ ಸೇವೆಯನ್ನು ತ್ರಿಕರಣದಿಂದ ಮಾಡಿದ ಪೂಜ್ಯ ಅಥರ್ಗಾದ ಈಶಪ್ರಸಾದ ಮಹಾಸ್ವಾಮಿಗಳವರಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದ ಊರಿನ ಹಿರಿಯರಿಗೂ ಆಗಮಿಸಿದ ಎಲ್ಲ ಶರಣರಿಗೂ ತಾಯಂದಿರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಶರಣಾರ್ಥಿಗಳು. ನಾವೆಲ್ಲ ಬಂದಿದ್ದು ಯಾಕೆ ಅಂತಂದ್ರೆ ಜನವರಿ 2ನೇ ತಾರೀಕಿಗೆ ನಡೆಯುವ ಗುರು ನಮನ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡಲಿಕ್ಕೆ.
ಪ್ರತಿ ಊರುಗಳಿಗೆ ಹೋಗೋದು, ಆಮಂತ್ರಣ ಕೊಡೋದು. ಯಾಕೆ ಆಮಂತ್ರಣ ಕೊಡೋದು ಅಂತಂದ್ರೆ ಈ ಜನ ಮರಿತಾರೆ. ಮರಿವು ಅನ್ನೋದದ ನಮಗೆ, ನಾವು ಮರಿತೇವೆ. ಬೆಳಿಗ್ಗೆ ಎದ್ದ ಒಳಗೆ ನಾವು ಮೊದಲನೇ ಕೆಲಸ ಏನು ಮಾಡಿದ್ವಿ ಅಂತ ನಮಗೇನೋ ಗೊತ್ತಿರಂಗಿಲ್ಲ. ಶಾಲೆ ಒಳಗೆ ಮೊದಲನೇ ಪಾಠ ಏನು ಹೇಳಿದ್ರು ಅಂತ ನಮಗೆ ನೆನಪಿರಂಗಿಲ್ಲ. ಅಂದ ಬಳಿಕ ಗುರುಗಳು ನೆನಪಿಟ್ಕೋತಾರಂತ ಎಲ್ಲಿ ಅದ. ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡ್ಬೇಕಾಗ್ತದೆ ಈ ಜನರನ್ನು. ಜಾಗೃತಿ ಮಾಡ್ಕೊತಿದ್ದೀವಿ ಅಂತಂದ್ರೆ ಎಲ್ಲರೂ ಜಾಗೃತವಾಗಿರ್ತಾರೆ. ಎಲ್ಲರೂ ಹೌದಪ್ಪ ಹೌದಪ್ಪ ಅಂತ. ಅದಕ್ಕೆ ತಮಗೆಲ್ಲರಿಗೂ ಬರ್ರಿ ಗುರು ನಮನ ಕಾರ್ಯಕ್ರಮಕ್ಕೆ ಅಂತ ಹೇಳಕ್ಕೆ ಬಂದು. ಮತ್ತು ಈ ಗುರು ನಮನ ಕಾರ್ಯಕ್ರಮವನ್ನು ಯಾಕೆ ಮಾಡಕತ್ತೀವಿ? ಬೇರೆದೇನ್ರ ಜಾತ್ರೆ ಮಾಡಕ್ಕೆ ಬರ್ತಿರಲ್ಲೇನು? ಏನರ ಮಾಡಕ್ಕೆ ಬರ್ತಿಲ್ಲ. ತೇರು ಮಾಡಿ ತೇರು ಜಗ್ಗೋದು, ದೊಡ್ಡ ಜಾತ್ರೆ ಮಾಡಿ ಏನು ಯಾಕೆ? ಅವರು ಇರುವಾಗ ಏನು ತಗೊಳ್ಳೇ, ಹೋಗುವಾಗ ದೇಹನೂ ಸಹಿತ ಬಿಡಲಿಲ್ಲ ಅವರು. ಅಂದ ಬಳಿಕ ಅವ್ರಿಗೆ ಏನು ಮಾಡೋದದು? ಅವ್ರ ಜೀವನ ಎಂಥದ್ದು ಅಂತಂದ್ರೆ ಅದು ದಿವ್ಯ ಶುದ್ಧ ಜೀವನ ಅವರದು, ಪವಿತ್ರ ಜೀವನ ಅವರದು. ಹಂಗೆ ಪವಿತ್ರವಾದಂಥ ಜೀವನವನ್ನ, ಶುದ್ಧವಾದಂಥ ಜೀವನವನ್ನ ಇನ್ನೊಬ್ಬರಿಗೆ ಸಾಗಿಸ್ಲಿಕ್ಕೆ ಬರ್ತದಂತಿಲ್ಲ. ಬಹಳ ಕಷ್ಟದ ಕಾರ್ಯ. ಅದಕ್ಕೇನೆ ಅಕ್ಕ ಮಾದೇವಿ ಒಂದು ಭಾಳ ಚಲೋ ಹೇಳ್ತಾಳ ಅವಳ ಮಾತನ್ನ. ಅವಳು ಹೇಳ್ತಾಳ, ತನು ಶುದ್ಧ, ಮನ ಶುದ್ಧ, ಭಾವ ಶುದ್ಧವಿದ್ದವರನ್ನು ಒಮ್ಮೆ ತೋರ. ಎಷ್ಟು ಚಲೋ ಮಾತನ್ನ ಅವಳು ಹೇಳ್ತಾಳೆ. ಮುಂದೆ ಹೇಳ್ತಾಳ ಅವಳು, ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮ, ನಿತ್ಯ ಶುದ್ಧರನ್ನೊಮ್ಮೆ ತೋರ ನನಗೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಆಗಿನ ಕಾಲದೊಳಗ ಅಕ್ಕ ಮಾದೇವಿನೂ ಹೇಳ್ತಿದ್ದಳು, ಏನು ನಡೆ ಶುದ್ಧ ಇದ್ದವ್ರನ್ನ ತೋರಿಸು, ನಡೆ ಶುದ್ಧ ಇದ್ದವರನ್ನ, ನುಡಿ ಶುದ್ಧ ಇದ್ದವರನ್ನ, ತನು ಶುದ್ಧ ಇದ್ದವರನ್ನ, ಭಾವ ಶುದ್ಧ ಇದ್ದವರನ್ನ ಅವ್ನು ತೋರ್ಸಪ್ಪ ಅಂತ ಚನ್ನಮಲ್ಲಿಕಾರ್ಜುನಲ್ಲಿ ಕೇಳ್ಕೊಂತ. ನೋಡ್ರಿ, ಅವಾಗಿನ ಕಾಲದೊಳಗೂ ಕೇಳ್ತಿದ್ದರು. ಆದ್ರೆ ಅಪ್ಪಗಳು ಈಗಿನ ಕಾಲದೊಳಗೆ ನಮ್ಮ ಮುಂದಂತ ಜೀವನವನ್ನು ಸಾಗಿಸಿ ಹೋದ್ರು. ಬುದ್ಧನ ಕಾಲದೊಳಗಿದ್ದವರು ಭಾಳ ಭಾರಿ ಜನ, ಅವರು ಭಾಳ ಚಲೋ ಜನ, ಅವರು ಭಾಳ ದೊಡ್ಡ ವ್ಯಕ್ತಿಗಳಾಗಿ ಹೋದ್ರು. ಬುದ್ಧ ಅವ್ರ ಸುತ್ತಮುತ್ತ ಇದ್ದವ್ರೆಲ್ಲ ಭಾಳ ದೊಡ್ಡ ಜ್ಞಾನಿಗಳು, ಅವ್ರನ್ನ ಕಂಡಂಥವ್ರು ಆಗಿನವರೆಲ್ಲ ಪುಣ್ಯವಂತರು ಅಂತ ನಾವು ಹೇಳ್ತೇವೆ. ಬಸವಣ್ಣವರನ್ನ ಕಂಡಂಥವ್ರು 12ನೇ ಶತಮಾನದೊಳಗ ಅನೇಕ ಜನ ಶರಣರೆಲ್ಲರೂ ಸೇರಿ ಚಿಂತನೆ ಮಾಡ್ತಾ ಇರೋದನ್ನೆಲ್ಲ ನೋಡಿದ್ರೆ ಆಗಿನ ಕಾಲದ ದಿವ್ಯ ಅಂತ ಅನಿಸ್ತದೆ. ಅವರೆಲ್ಲ ಪುಣ್ಯವಂತರೇ. ಆದ್ರೆ ಈಗಿನ ಕಾಲದೊಳಗೆ ನಾವು ಸಿದ್ದೇಶ್ವರಪ್ಪಗಳು ಇದ್ದ ಕಾಲದೊಳಗೆ ನಾವೆಲ್ಲ ಹುಟ್ಟಿದ್ದೀವಲ್ಲ, ನಾವೆಲ್ಲ ಇದ್ದೀವಲ್ಲ, ಇದಕ್ಕಿಂತ ಪುಣ್ಯವಾದ ಕಾರ್ಯ ಇನ್ನೊಂದು ಯಾವುದಾದ? ಇನ್ನೊಂದು ಯಾವುದಾದ ಈ ಜನ? ನಾವು ಅಂಥ ಶ್ರೇಷ್ಠ ಗುರುಗಳವರು. ಅವರಿರುವಾಗ 1 ರೂಪಾಯಿ ಮುಟ್ಟಲಿಲ್ಲ, ಬಂಗಾರ ಬೆಳ್ಳಿ ಎಂದೂ ತಗೋಲಿಲ್ಲ, ಬೆಳ್ಳಿ ತಾಟ್ನಾಗ ಎಂದೂ ಊಟ ಮಾಡಲಿಲ್ಲ, ಮತ್ತು ಎಂದೂ ಅವರು ಯಾವುದನ್ನು ಬಯಸಲೇ ಇಲ್ಲ. ಕೆಲವೊಂದು ಜನ ಈಗ ಒಂದು 15-20 ವರ್ಷ ಹಿಂದನೇ 1 ಕೋಟಿ ರೂಪಾಯಿ ಗಾಡಿಗಳಂತಂದು ನೀವು ತಗೋರಿ ಅಪ್ಪಗಳು ನಿಮಗಾಗಿ ಅಂದ್ರೂ ಸಹಿತ ಅಪ್ಪಗಳು ಅಂತಿದ್ರು. ಗಾಡಿ ಎಷ್ಟು ಚಲೋ ಅದ, ಇದು ಭಾರಿ ಅದ ಗಾಡಿ, ಎಷ್ಟು ಕೊಟ್ಟರಿ ಇದಕ್ಕೆ? ನಾವು 1 ಕೋಟಿ ರೂಪಾಯಿ ಕೊಟ್ಟೇವ್ರಿ, ಭಾಳ ಭಾರಿ ಗಾಡಿ ಅದ, ಭಾಳ ಚಲೋ ಐತೈತೆ ಅಂದ ಅದು ಕುಂತು ಆಲ್ ತಕ ಹೋಗಿ ಬಂದು ತಗೋರಿ ಇದು ಗಾಡಿ, ಇದು ನಿಮ್ಗೆ ಇರಲಿ ಅಂತ. ಅಪ್ಪಗಳ ನಾವು ನಿಮಗಾಗಿ ತಂದೆವು, ನನಗಾಗಿ ಏನು ಮಾಡೋದದ, ಇದು ನಿಮ್ಗೆ ಇರಲಿ, ಎಡ್ದಾಗ ತರಕ್ಕಿರ ಅಂತ ಹೇಳೋರು. ಎಂದೂ ಬಯಸಲಿಲ್ಲ. ಅಂಥ ಶುದ್ಧವಾದಂಥ ಜೀವನ ಸಾಗಿಸಿ ಎಂದಿಗೂ ಸಹಿತ ನಮ್ಮಂಗ ಶಿಸ್ತು ಉಂಡು ಗುಟ್ಗುಡಿತಾ ಇರಲಿಲ್ಲ. ಅವ್ರು ಎಂದಿಗೂ ಸಹಿತ ಕಣ್ಣು ತುಂಬಿ ನಿದ್ದೆ ಸಹಿತ ಮಾಡ್ತಿರ್ಲಿಲ್ಲ. ಅವ್ರ ಜೀವನ ತುಂಬ ಏನು ಮಾಡ್ತಿದ್ರು ಅಂತಂದ್ರೆ, ಈ ಬರುವಂಥ ಎಲ್ಲ ಭಕ್ತರಿಗೆ ಜ್ಞಾನ ಬೋಧನೆ ಮಾಡಬೇಕು, ಇವ್ರಿಗೆಲ್ಲ ಜ್ಞಾನವನ್ನ ನೀಡಬೇಕು. ಇವ್ರ ಅಜ್ಞಾನದೊಳಗೆ ಮುಳುಗಿರುವಂಥ, ಈ ಪ್ರಪಂಚದೊಳಗೆ ಮುಳುಗಿರುವಂಥವ್ರಿಗೆಲ್ಲರಿಗೆ ಪ್ರಪಂಚದೊಳಗಿದ್ರೂ ಸಹಿತ ಪಾರಮಾರ್ಥ ಹೆಂಗೆ ಮಾಡಬೇಕು ಅಂತ ಅಪ್ಪಗಳು ತಿಳಿಸ್ಕೊಡ್ತಿದ್ರು. ಪ್ರಪಂಚದೊಳಗಿದ್ದು ಪಾರಮಾರ್ಥ ನಿಮಗೆಲ್ಲ ಗೊತ್ತಿರಬೇಕು. ಅಪ್ಪಗಳೊಂದು ಮಾತನ್ನು ಹೇಳ್ತಿದ್ರು, ಯಾವಾಗಲೂ ಸಣ್ಣ ಸಣ್ಣ ಕಥೆ ಹೇಳ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂತಂದ್ರೆ, ಈ ಪ್ರಪಂಚ ಹೆಂಗೈತಿ ಅಂತಂದ್ರೆ ನೆಗ್ಗಿನ ಮುಳ್ಳು ಇದ್ದಂಗೆ ಐತಿ ಅಂತ ಹೇಳ್ತಿದ್ರು. ನೆಗ್ಗಿನ ಮುಳ್ಳು ಹೆಂಗೆ ಬೇಕಾದಂಗೆ ಹೋಗಿರಿ, 1 ಮುಳ್ಳು ಮೇಲೆ ಇರ್ತದೆ. ನೆಗ್ಗಿನ ಮುಳ್ಳು ಹೆಂಗೆ ಬೇಕಾದಂಗೆ ಹೋಗಿರಿ, ನೀವು ಎಕಡೆ ಬೇಕಾದ ಕಡೆ ಹೋಗಿರಿ, 1 ಮುಳ್ಳು
ಮೇಲೆ ಇರ್ತದ. ಹಂಗೆ ಪ್ರಪಂಚದಾಗ ನೀವು ಎಷ್ಟೋ ಸಮಾಧಾನ ಶಾಂತಿ ನೆಮ್ಮದಿಯಿಂದ ಇರ್ಬೇಕಂತ ಎಷ್ಟೇ ಪ್ರಯತ್ನ ಪಡ್ರಿ, ಎಂದಿಗೂ ನಿಮ್ಗೆ ಸಮಾಧಾನ ಇರೋ ಗುಡಂಗಿಲ್ಲ. ಈ ಪ್ರಪಂಚ ಏನು ಬೇಕಾದ್ ಮಾಡ್ರಿ, ಮುಳ್ಳು ಹಂಗೊಂದು ಮ್ಯಾಲೆ ಇರ್ತದನೋ ಹಂಗೊಂದು ದುಃಖದ ಏನೋ ಒಂದು ಮ್ಯಾಲೆ ಇದ್ದೇ ಇರ್ತದ. ಅದಕ್ಕಾಗಿ ಎಂದೂ ಪ್ರಪಂಚದಾಗ ಸಮಾಧಾನ ಇಲ್ಲ. ಆದ್ರೆ ಯಾವಾಗಲೂ ಅಪ್ಪಗಳು ಹೇಳ್ತಿದ್ರು, ಈ ನೆಗ್ಗಿನ ಮುಳ್ಳು ಒಂದು ಮನ್ಯಾಗ ಟೇಬಲ್ ಮ್ಯಾಗ ಇಡ್ರಿ, ಈ ಪ್ರಪಂಚ ಅಂದ್ರೆ ಹಿಂಗ ಐತೆ ಅಂತ ತಿಳ್ಕೊಂಡು ಸಮಾಧಾನ ಆಗಿರ್ರಿ ಅಂತ ಅಪ್ಪಗಳು ಯಾವಾಗಲೂ ಹೇಳ್ತಿದ್ರು. ಅದಕ್ಕೆ ನಮಗೆಲ್ಲ ಪ್ರಪಂಚದೊಳಗಿದ್ದು ಪಾರಮಾರ್ಥವನ್ನ ಸಾಗಿಸುವುದು ಹೇಗ, ಪ್ರಪಂಚವನ್ನು ಬಿಟ್ಟು ಈ ಪಾರಮಾರ್ಥವನ್ನ ಸಾಗಿಸುವುದು ಹೇಗ ಅಂತ ನಮಗೆಲ್ಲ ತಿಳಿಸ್ಕೊಟ್ರು. ಅಂತ ಶ್ರೇಷ್ಠ ವ್ಯಕ್ತಿಗಳವರ ಏನೂ ತಗೊಳ್ದಂಥ ವ್ಯಕ್ತಿಗಳು, ಎಂದಿಗೂ ಬೇಡದಂಥ ವ್ಯಕ್ತಿ. ಒಂದು ಊರಿಗೆ ಹೋಗಿದ್ದಿ, ಅದು ವಿದೇಶದೊಳಗೆ ಒಂದು ದೊಡ್ಡ ಗುಡಿ. ಅದು ದೊಡ್ಡ ಗುಡಿ. ನಾವೆಲ್ಲ ಅಪ್ಪಗಳಿಗೆ ಹೇಳಿದ್ದೀವಿ, ಅಪ್ಪಾರ ಮತ್ತು ನಾವು ಒಳಗೆ ಗುಡಿಯಾಗ ಹೋಗಿ ನಮಸ್ಕಾರ ಮಾಡಿ ಬರ್ತೇವ್ರಿ, ಅಲ್ಲಿವರೆಗೆ ತಾವು ಹಾಸ್ ಕುಂದ್ರಿ ಅಂತ ತಿಳ್ಕೊಂಡು ಒಂದು ಟ್ರಾವೆಲ್ ಹಾಸ್ ಅಪ್ಪು ಅದ್ರ ಮ್ಯಾಗ ಕುಂತರು. ಒಂದು ಕಟ್ಟಿ ಹೊರಗೆ ದೂರ ಕಟ್ಟಿ ಮ್ಯಾಗ ಕುಂತರು. ನಾವು ಒಳಗೆ ಹೋದೆವು 3-4 ಜನ ಸ್ವಾಮಿ. ಒಳಗೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬರೋದ್ರೊಳಗಂದ್ರೆ ಅಪ್ಪುಗಳಿಗೆ ನಮಸ್ಕಾರ ಮಾಡಕ್ಕೆ ಲೈನ್ ಹತ್ತಿತ್ತು. ಅವ್ರು ವಿದೇಶಿ ಜನ, ಅವ್ರ ಅಪ್ಪುಗಳು ಅನ್ನೋದು ಯಾರು ಗೊತ್ತಿಲ್ಲ, ಆದ್ರೆ ಎಲ್ಲರೂ ಲೈನ್ ಹಚ್ಚಿ ನಮಸ್ಕಾರ ಮಾಡ್ತಿದ್ರು ಅಪ್ಪುಗಳಿಗೆ. ನಾವು ಎಷ್ಟು ಹುಚ್ಚರಪ್ಪ ಅಂತ ನಮಗೆ ಅನ್ಸಕ್ ಪ್ರಾರಂಭ ಆಯ್ತು. ಜೀವಂತ ದೇವರ ಇಲ್ಲಿ ಕುಂತೈತಿ, ಈ ದೇವರಿಗೆ ನಮಸ್ಕಾರ ಮಾಡೋದು ಬಿಟ್ಟ ಒಳಗಿರುವಂತ ದೇವರಿಗೆ ನಮಸ್ಕಾರ ಮಾಡೋದು ಹೋದೇವಲ್ಲ, ನಾವು ಎಷ್ಟು ದುರ್ದೈವಿಗಳಪ್ಪ ಎಂಥವ್ರು. ಆದ್ರೆ ಈ ಜನ ನೋಡ್ರಿ ಹೆಂಗ್ ಗೊತ್ತಾಯ್ತು, ಇವರೆಲ್ಲರೂ ಬಂದು ಅಪ್ಪಗಳು ನಮಸ್ಕಾರ ಮಾಡ್ತಿದ್ರು. ಅಪ್ಪಗಳಿಗೆ ಸುಮ್ಮನೆ ಕುಂತು ಬಿಟ್ಟಿದ್ರು, ಅವ್ರು ನಮಸ್ಕಾರ ಮಾಡಿ ಹೋಗ್ತಿದ್ರು. ದೇವರು ಎಲ್ಲಿದ್ರು ಅವ್ರಿಗೆ ಗೌರವನೇ. ಇದೇ ದೇಶದೊಳಗೆ ಜ್ಞಾನಿ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಜ್ಞಾನಿ ಇಲ್ಲಿದ್ರು ಪೂಜ್ಯನೇ, ಯಾವ ಬೇಕಾದ ದೇಶದೊಳಗಿದ್ರು ಪೂಜ್ಯನೇ, ಎಲ್ಲಿದ್ರು ಅವ್ನು ಪೂಜ್ಯನೇ. ಹಂಗ ಅಪ್ಪಗಳು ಎಲ್ಲಿದ್ರು ಹಂಗೇ ಇರೋರು. ಎಲ್ಲಿ ವಿದೇಶಕ್ಕೆ ಹೋದ್ರೂ ಒಂದು ಪೆನ್ ಸಹಿತ ತಗೊಂಡ್ಬರ್ತಿರ್ಲಿ. ಅವ್ರು ಹೆಂಗೆ ಉಪಯೋಗ ಮಾಡ್ತಿದ್ರಂದ್ರೆ, ನೋಟ್ಸ್ ಎಲ್ಲ ಬರೋದಿತ್ತಂದ್ರೆ ನಾವೆಲ್ಲ ಚಲೋ ಡೈರಿಯಾಗಿ ಬರಿತೇವೆ, ಅವ್ರು ಪೇಪರ್ ತರಿಸ್ತಿದ್ರಿ, ಆ ಪೇಪರ್ದಾಗ ಬರಿತಿದ್ರು. ಅವರು 5 ರೂಪಾಯಿ 10 ರೂಪಾಯಿ ಪೆನ್ ಉಪಯೋಗ ಮಾಡ್ತಿದ್ರು. ಅವ್ರು ಹಾಕೊಳ್ಳೋ ಬೂಟ 200-300 ರೂಪಾಯಿದು ಬೂಟ. ಎಂಥ ಸರಳ ಜೀವನ ಅಂತಂದ್ರೆ ಮಧ್ಯಾಹ್ನದಾಗ ಚಾಪಿ ಹಸ್ಕೊಂಡು ಮೂಲ್ಯಾಗ ಸುಮ್ ಕುಂತು ಬಿಡ್ತಿದ್ರು. ನಾವು ಅಂತಿದ್ದೇವೆ, ನಾವು ಈಶ್ವರಸಾದ್ರೆಲ್ಲ ಅಂತಿದ್ದೇವೆ, ನೋಡು ಜಗತ್ತಿನ ಜ್ಞಾನ ಎಲ್ಲ ಈ ಮೂಲ್ಯಾಗ ಚಾಪಿ ಮ್ಯಾಗ ಕುಂತದ ಅಂದ್ರೆ ಎಂಥ ಸಾದಾ ಜೀವನ. ಅವ್ರು ಎಂದಿಗೂ ಸಹಿತ ಭಾರಿ ಬೆಡ್ ಇರಬೇಕು, ಭಾರಿ ಇಲ್ಲವೇ ಇಲ್ಲ ಅವರ ಜೀವನ. ಅಂತ ತ್ಯಾಗದ ಜೀವನ. ತ್ಯಾಗ ಮಾಡ್ಬೋದು ಅಂತ ತ್ಯಾಗ ಮಾಡ್ಲಿಕ್ಕೆ ನಮ್ಮ ಕಡೆ ಅಂತ ತ್ಯಾಗ. ಅವರಿಗೆ ನಾವೇನೂ ಕೊಡೋದಿಲ್ಲ, ಏನೂ ತಗೊಳಂಗಿಲ್ಲ ಅಂದ್ಕೊಳಕ್ಕೆ ಅವ್ರಿಗೆ ಏನು ಕೊಡೋದದ? ನಮ್ಮ ಕಡೆ ಏನು ಕೊಡಾಕಡೆ ಏನು ಸಾಧ್ಯದ? ಅವ್ರು ಇದ್ದಾಗ ನಾವು ಏನು ಕೊಟ್ಟೇವಿ? ಏನಾದ್ರು ಕೊಡಾಕ ನಮ್ಮ ಕಡೆಯಿಂದ ಆಗ್ಯದ? ಏನು ಇದ್ದಾಗ ಅವ್ರು ಏನೂ ತಗೊಂಡಿಲ್ಲ, ಮತ್ತೆ ನಿಲ್ದಾಗ ಏನು ಅವ್ರು ತಗೊಳ್ಳೋದಾರ ನಮ್ಮ ಕಡೆಯಿಂದ? ಏನೂ ಕೊಡಕ್ಕಾಗಂಗಿಲ್ಲ. ಅದಕ್ಕೆ ನಾವು ಇಷ್ಟೇ ಮಾಡೋದದ. ಅದಕ್ಕಾಗಿನೇ 1ನೇ ತಾರೀಕಿನ ದಿನ ಜನವರಿಗೆ ನಾವು ದೀಪ ನಮನ ಅಂತಿಟ್ಟೇವಿ. ಯಾಕಂದ್ರೆ ಗುರುಗಳಿಗೆ ದೀಪದ ಬಗ್ಗೆ ಬಹಳ ಹೇಳ್ತಿದ್ರು. ದೀಪ ಅಂದ್ರೆ ಇದು ಆತ್ಮ, ದೀಪ ಅಂದ್ರೆ ಇದು ಪ್ರಕಾಶ, ದೀಪ ಅಂದ್ರೆ ಇದು ಅರಿವು ಅಂತ. ಅರಿವನ್ನ ನಾವು ಕಾಣಬೇಕು ಅಂತ ಯಾವಾಗಲೂ ಅಪ್ಪಗಳು ಹೇಳ್ತಿದ್ರು. ಆತ್ಮ ದೀಪದ ಬಗ್ಗೆ ಯಾವಾಗಲೂ ಹೇಳ್ತಿದ್ರಲ್ಲ, ಅದಕ್ಕಾಗಿ ನಾವೇನು ಮಾಡೋದು ಅಂತಂದ್ರೆ 1ನೇ ತಾರೀಕಿನ ದಿನ ವಿಜಯಪುರದೊಳಗೆ ಸಾಯಂಕಾಲ ದೀಪ ನಮನ ಅಂತಿರ್ತದೆ. ದೀಪ ನಮನ ಅಂದ್ರೆ ಏನು? ಎಲ್ಲರೂ ಕೈಯಾಗಿ ದೀಪ ಹಿಡಿಯೋದು. ಗುರುದೇವ ನಮಗೇನು ಕೊಡೋಕ್ಕಾಗ್ತದಪ್ಪ, ಇದೇ ಒಂದು ದೀಪ ನಿಮಗೆ ಬೆಳಗ್ಗೆ, ನಿಮ್ಮ ಆಶೀರ್ವಾದ ನಮ್ಗೆ ಸದಾ ಇರಲಪ್ಪ ಅಂತ ತಿಳ್ಕೊಂಡು ದೀಪ ಬೆಳಗೋದದ. ಗುರುಗಳಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡೋದದ, ಪ್ರಸಾದ ಮಾಡೋದದ, ನಾವು ಹೊರ್ತಿಗೆ ಬರ್ತದೆ. ಏನು ಮಾಡಕ್ಕೆ ಅದರಿಂದ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಕಡೆ ಏನದ ಮಾಡಾಕ? ಏನು ಕೊಡೋದಂದ್ರೆ ನಮ್ಮ ಕಡೆಯಿಂದ ಏನದ ಕೊಡಾಕ? ಮೊನ್ನೆ ಒಬ್ರು ಆಶ್ರಮಕ್ಕೆ 3 ಸಾರಿ 5-5 ಲಕ್ಷ ರೂಪಾಯಿ ಕಳಿಸಿದ್ರು. ಅವ್ರು ಯಾರಂತ ನಮ್ಗೆ ಗೊತ್ತಾಗಿರಲಿಲ್ಲ. ಮೊನ್ನೆ ಅವದೆಲ್ಲ ಲಿಸ್ಟ್ ತೆಗೆದು ಅವ್ರಿಗೆ ಫೋನ್ ಮಾಡಿದ್ರು ಅಧ್ಯಕ್ಷ ಗುರುಗಳು. ಇವತ್ತು ಯಾಕೆ ಕೊಡ್ತೀರಿ? ನಮ್ಗೇನು ಬ್ಯಾಡ ದುಡ್ಡ, ಇವತ್ತು ತಗೋರಿ, ಮತ್ತು ನಿಮ್ಮ ಹೆಸರನ್ನ ಹೇಳ್ರಲ್ಲ ಅಂತ ಹೇಳಿದ್ರು. ಅವಾಗ ವ್ಯಕ್ತಿ ಎಷ್ಟು ಹೇಳಿದಂದ್ರೆ, ಅಪ್ಪುಗಳು ಒಂದು 50-60 ವರ್ಷ ತನಕ 1 ರೂಪಾಯಿ ತಗೊಳ್ದ ಜಗತ್ತಿಗೆಲ್ಲ ಜ್ಞಾನ ಕೊಟ್ಟಾರ. ಅವ್ರು 1 ರೂಪಾಯಿ ತಗೊಂಡಿಲ್ಲ ಅವ್ರ ಜೀವನದೊಳಗೆ. ಆ ಜ್ಞಾನದ ಮುಂದೆ ನಂದಿಟ್ಟು ದುಡ್ಡು ಯಾತಕ್ರಿ ಅಂತಂದು. ಏನಾಗೋದು? ನಾನು 15 ಲಕ್ಷ ರೂಪಾಯಿ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ನಾನು
ಕೊಟ್ಟೇನಿ ಅಂತೇಳಿ ಅಂದು ಅಂದ್ರೆ ಅಂಥ ದಿವ್ಯ ಜ್ಞಾನಿಯ ಮುಂದೆ ಎಷ್ಟು ಮೂರ್ಖರಾಗ್ತೇವೆ ನಾವು. ಅದಕ್ಕಾಗಿ ನಮ್ಮ ಹೆಸರು ಎಲ್ಲೂ ಬೇಡ ಅಂತ ನಾ ಏನೂ ಹಾಕಿಲ್ಲ ಗುರುಗಳ, ನಮ್ಮ ಹೆಸರು ಎಲ್ಲೂ ಬೇಡ ಅಂತ ವ್ಯಕ್ತಿ ಏನೂ ತೆಗೆದುಕೊಳ್ಳದ ಇರುವಂಥ ಪೂಜ್ಯರಿಗೆ ನಾವೇನು ಕೊಡಕ್ಕೆ ಸಾಧ್ಯ ಅದರಿ? ಅದಕ್ಕನ 2ನೇ ತಾರೀಕಿಗೆ ಜನವರಿ 2ನೇ ತಾರೀಕಿಗೆ ಅವರು ದೇಹ ಬಿಟ್ಟು 2 ವರ್ಷಗಳಾಗ್ತಾವೆ. ಅವಾಗ ಗುರುದೇವ ನಾವೇನು ಕೊಡೋಕ್ಕಾಗ್ತದೆ ನಿಮ್ಗೆ? ನನ್ನಿಂದ ಏನು ಕೊಡೋಕ್ಕಾಗೋದಿಲ್ಲ ಗುರುದೇವ, ನಾನು ಸ್ವಚ್ಛವಾದ ಮನಸ್ಸಿನಿಂದ ಈ 1-2 ಹೂವು ತಗೋರಿ ಗುರುಗಳ ಅಂತ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಸಾದ ಮಾಡಿ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರೋತದ. ಆ ದಿವಸ ಗುರುಗಳು ಹೇಳಿದ್ರಲ್ಲ, ಬೆಳಿಗ್ಗೆ 6 ರಿಂದ 7 ಗಂಟೆವರೆಗೆ 2ನೇ ತಾರೀಕಿನ ದಿನ 6 ರಿಂದ 7 ಗಂಟೆವರೆಗೆ ಜಪಯೋಗ ಇರ್ತದೆ. 7 ರಿಂದ 8ರವರೆಗೆ ಗುರುಗಳ ಪ್ರವಚನ ಇರ್ತದೆ. 8 ರಿಂದ 9ರವರೆಗೆ ಗದ್ದುಗೆಯ ಪೂಜೆ ಇರ್ತದೆ. 11 ರಿಂದ 2 ಗಂಟೆ 1 ಗಂಟೆವರೆಗೆ ಒಂದು ಕಾರ್ಯಕ್ರಮ ಇರ್ತದೆ. ಅದು ಗುರು ನಮನ, ಗುರುಗಳಿಗೆ ಪುಷ್ಪವನ್ನು ಅರ್ಪಿಸುವ ಕಾರ್ಯಕ್ರಮ, ಪುಷ್ಪ ನಮನ ಕಾರ್ಯಕ್ರಮ ಅಂತ ಇರ್ತದೆ. ಆ ಪುಷ್ಪ ನಮನ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಬರಾಕತ್ತಾರೆ, ಮೇಘಾಲಯದ ರಾಜ್ಯಪಾಲರು ಬರ್ತಾರೆ. ಆನಂತರ ರಾಜ್ಯದ ಅನೇಕ ದೊಡ್ಡ ದೊಡ್ಡ ಗುರುಗಳು, ಸುತ್ತೂರಿನ ಗುರುಗಳು, ಕನೇರಿಯ ಕಾಡಸಿದ್ದೇಶ್ವರಪ್ಪಗಳವರು, ಇಂಥ ಶ್ರೇಷ್ಠವಾದಂಥ ಗುರುಗಳೆಲ್ಲ ಆ ದಿವಸ ಆಗಮಿಸ್ಕತ್ತಾರೆ. ಅದಕ್ಕೆ ಗುರುಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಈ ಎಲ್ಲ ಕಾರ್ಯಗಳನ್ನು ಮಾಡುವುದು. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಎಲ್ಲ ಏನೂ ತಲೆ ಹಾಕೋಬಾರ್ದು ಎಂದಿಗೂ. ಏನಾದರೂ ನಮಗೆ ಗಂಡ್ಮಕ್ಳ ಇರಲಿ ಹೆಣ್ಮಕ್ಳ ಇರಲಿ ವಿದ್ಯಾರ್ಥಿಗಳಿರಲಿ ಯಾರೇ ಇರುವಾರಕ್ಕ ನಿಮ್ಮ ಮನಸ್ಸಿಗೆ ಏನಾದರೂ ಸ್ವಲ್ಪ ದುಃಖ ಭಾಳ ಆಗೈತು ಅಂತಂದ್ರೆ ಇವ್ರಿಗೆ ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ. ನೀವು ಒಂದು ಸ್ವಲ್ಪ ಮನಸ್ಸಿನೊಳಗೆ ಅಪ್ಪಗಳನ್ನ ನೆನೆಸ್ಕೊಳ್ರಿ, ಅಪ್ಪಗಳನ್ನ ಸ್ಮರಣೆ ಮಾಡಿ ಸಾಕು, ನಿಮ್ಮ ದುಃಖ ತನ್ನಿಂತಾನ ದಂಡಿಗೆ ಹೋಗ್ತದೆ, ಕಡಿಕಾಗ್ತದೆ. ಅಂಥ ಶಕ್ತಿ ಸಾಮರ್ಥ್ಯ ಅಪ್ಪಗಳಲ್ಲದ. ಎಷ್ಟೇ ಕಷ್ಟ ಬರಲಿ ಗುರುಗಳನ್ನ ನೆನೀರಿ, ಎಷ್ಟೇ ದುಃಖ ಆಗಲಿ ಗುರುಗಳನ್ನ ನೆನೀರಿ, ಎಷ್ಟೇ ನಮಗೆ ತ್ರಾಸ ಆಗಲಿ ಗುರುಗಳನ್ನ ನೆನೀರಿ, ಗುರುಗಳ ಸ್ಮರಣೆ ಮಾಡ್ರಿ ಸಾಕು, ನಿಮ್ಗೆಲ್ಲವೂ ಚಲೋ ಆಗಿಬಿಡ್ತದೆ. ಹಂಗೆ ಗುರುಗಳನ್ನು ಪೂಜಾ ಮಾಡೋದದ, ಗುರುಗಳನ್ನು ಆರಾಧಿಸುವುದದ. ಈಗೇನು ಯವ್ವ ನಿಮ್ಗಂತೂ ಆಧಾರ್ ಕಾರ್ಡ್ ಅದ, ಈಗೇನು ಟಿಕೆಟ್ ತೆಗೆಯೋ ಅವಶ್ಯಕತೆ ಇಲ್ಲ. ಅದಕ್ಕೆ ದಿವಸ ಸಾಯಂಕಾಲ 5 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 25ನೇ ತಾರೀಕಿನಿಂದ 25ನೇ ತಾರೀಕಿನಿಂದ 5 ಗಂಟೆಗೆ ಪ್ರಾರಂಭ ಆಗ್ತದೆ, 7 ಗಂಟೆಗೆ ಮುಗೀತದೆ. ಅದಕ್ಕೆ ದಿವಸ ಆಧಾರ್ ಕಾರ್ಡ್ ಇದ್ದಿನವ್ರಂತೂ ಏನೋ ಈ ವರ್ಷ ಅನುಕೂಲ ಮಾಡಿಕೊಟ್ಟದ ಸರ್ಕಾರ ನಮಗೆಲ್ಲ ಹೆಣ್ಮಕ್ಳಿಗೆ. ಮತ್ತು ನಮ್ಮ ಜನರಿಗೆ ಏನಿಲ್ಲ, ಮತ್ತು ಇವು ಗಾಡಿ ತೊಗೊಂಡು ಬರ್ಬೇಕಿರು, ಇವ್ರದ್ದೇನಿಲ್ರಿ. ಅದಕ್ಕೆ ನೀವೇನು ಆಧಾರ್ ಕಾರ್ಡ್ ಅದಾವ್ರಿ ಇದೇರಿ, ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ. ನಿಮಗೆಲ್ಲ ಸಾಕಷ್ಟು ಗಾಡಿಗಳದಾವ, ವಾಹನಗಳದಾವ. ಇಲ್ಲಾಂದ್ರೂ ಪ್ರತಿದಿನ ಒಂದು 200ರಿಂದ 300 ಜನ ಅಂತೂ ದಿವಸ ಬರ್ಬೇಕು ನೀವು ಅಲ್ಲಿ ಗುರು ನಮನ ಕಾರ್ಯಕ್ರಮಕ್ಕೆ. 25 ರಿಂದ 2ನೇ ತಾರೀಕಿನ ತನಕ, 2ನೇ ತಾರೀಕಿನ ದಿವಸ ಅಂತೂ ನಿಮ್ಮ ಊರಿನ ಜನ ಎಲ್ಲರೂ ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕು. ಈ ವರ್ಷ ಇಲ್ಲಂದ್ರೂ ಒಂದು 8 ರಿಂದ 10 ಲಕ್ಷ ಜನ ಭಕ್ತರೆಲ್ಲರೂ ಬಂದು ಗುರುಗಳಿಗೆ ನಮನಗಳನ್ನು ಸಲ್ಲಿಸಾರದಾರ, ಗುರುಗಳಿಗೆ ಸ್ಮರಣೆ ಮಾಡೋರದಾರ. ಅದಕ್ಕೆ ಅದ್ರೊಳಗೆ ನಾವು ಭಾಗವಹಿಸ್ಬೋದು. ನಾವು ಅಂದ್ರೆ ಯಾವಾಗ ಓದ್ತೇವೋ ಏನು ಗೊತ್ತದ, ಯಾವಾಗ ನಾವು ಪ್ರಾಣ ಬಿಡ್ತೇವೆ ಯಾವಾಗ ಗೊತ್ತದ. ಅದಕ್ಕೆ ನಾವು ಏನು ಪ್ರಾಣ ಬಿಟ್ಟು ಓದಿವಿ ಅಂತಂದ್ರೆ ಆ ಯಮನಿಗೆ ಕೇಳ್ತಾನೆ, ನಿಮ್ಗೆ ಯಮ ಏನ್ ಮಾಡಿ ಜಗತ್ತಿನಾಗ ಅಂತ. ಏನಿಲ್ರಿ, ಬಿಜಾಪುರದ ಜ್ಞಾನಯೋಗ ಆಶ್ರಮದೊಳಗೆ ಗುರುನಮನ ಕಾರ್ಯಕ್ರಮ ಮಾಡ್ತಿದ್ರು. ಆ ಸಿದ್ದೇಶ್ವರಪ್ಪಗಳವ್ರ ಪ್ರವಚನ ಕೇಳೇವಿ, ಸಿದ್ದೇಶ್ವರಪ್ಪಗಳಿಗೆ ಪುಷ್ಪಗಳನ್ನ ಅರ್ಪಣೆ ಮಾಡೇವಿ, ಅವ್ರ ದೀಪ ಹಚ್ಚೇವಿ, ಅವ್ರ ನಮಸ್ಕಾರ ಮಾಡೇವಿ. ಇದನ್ನ ಬಿಟ್ಟು ನಾವು ಏನೋ ಮಾಡಿಲ್ಲ ಅಂತ ಹೇಳ್ರಿ ಯಮ ಅಂತಾನೆ ಇವ್ರು ಸ್ವರ್ಗ ಕರ್ಕೊಂಡು ಅಂತ ಸ್ವರ್ಗ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮ ಮುಂಜಾನೆ. ಅಂಥ ಶಕ್ತಿ ಸಾಮರ್ಥ್ಯ ಗುರುದೇವರಲ್ಲಿ ಅದ. ಅಂಥ ಗುರುದೇವರಿಗೆ ನಾವು ನಮನಗಳನ್ನು ಸಲ್ಲಿಸುವುದು, ಅವರಿಗೆ ದೀಪಗಳನ್ನು ಹಚ್ಚಿ ದೀಪವನ್ನು ಬೆಳಗಿಸೋದು. ನಿಮ್ಗೆ ಗೊತ್ತಿರ್ಬೇಕು, 1ನೇ ತಾರೀಕಿನ ದಿನ ಆಶ್ರಮದ ಸುತ್ತಮುತ್ತ ಹಿಂಗೆ ದೀಪ ಹಚ್ಚಿರ್ತಾರಲ್ರಿ ಎಲ್ಲ ಜನ. ಅದ್ಭುತವಾದಂಥ ದೀಪಾಲಂಕಾರ, ಪ್ರತಿಯೊಬ್ಬರ ಮನೆ ಮುಂದೆ ಅಂಗಳ ಮುಂದೆ ರಂಗೋಲಿ ಹಾಕಿ ಮಾಡಿ ದೀಪ, ಭಾರಿ ದೀಪ ಹಚ್ಚಿರ್ತಾರೆ. ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಅದ್ಭುತವಾಗಿ ಅಲ್ಲಿ ದೀಪವನ್ನ ಬೆಳಗಿಸ್ತಾರೆ. 2ನೇ ತಾರೀಕಿನ ದಿವಸ ಅಂತೂ ಇಂಥ ಅದ್ಭುತ ಇರ್ತದ ಕಾರ್ಯಕ್ರಮ. ಆ ದಿವಸ ವಿಶೇಷ ಕಾರ್ಯಕ್ರಮ, ಜಪಯೋಗ, ಗುರುಗಳ ಪ್ರವಚನ ಆಲಿಸುವುದು, ಪ್ರಣವಮಂಟಪದ ಪೂಜೆ, ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ಪ್ರಸಾದ ವ್ಯವಸ್ಥೆ, ಇದೆಲ್ಲವನ್ನ ಮಾಡೋದದ. ಅದಕ್ಕಾಗಿ ಸೇವಾ ಮಾಡಕ್ ಬರೋರು ಸೇವೆ ಮಾಡಕ್ ಬರ್ರಿ. ತಾಯಂದಿರಾಗ್ಬೋದು, ಎಲ್ಲ ಹುಡುಗರಾಗ್ಬೋದು, ಪುರುಷರೆಲ್ಲರಾಗ್ಬೋದು, ಎಲ್ಲರೂ ಪೂಜೆ ಎಷ್ಟು ಬಂದು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಅದ, ಸೇವೆ ಮಾಡಕ್ ಬರ್ರಿ. ತನು ಮನದಿಂದ ನಿಮ್ಗೇನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಎಲ್ಲರೂ ಬಂದು ಸಹಾಯ ಮಾಡೋದದ ಇಂಥ ಪವಿತ್ರ ಕಾರ್ಯದೊಳಗೆ. ಅಂತಹ ಕಾರ್ಯವನ್ನು ಮಾಡಲಿಕ್ಕೆ ನಿಮಗೆಲ್ಲ ಆಮಂತ್ರಣ ಕೊಡ್ಲಿಕ್ಕೆ ನಾವು ಬಂದೇವಿ. ಹಂಗೆ ಅದಕ್ಕೆ ನೀವೆಲ್ಲ ಭಾಳ ಸಹೃದಯಗಳು, ಒಳ್ಳೆಯವರಿದ್ದೀರಿ.
ನೀವೆಲ್ಲರೂ ಬರ್ರಿ, ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರಿ ಅಂತೇಳಿ ಹೇಳ್ತಾ, ಜೊತೆಗೆ ಇವತ್ತು ಮೆರವಣಿಗೆ ಭಾಳ ಚಲೋ ಮಾಡಿದ್ರಿ. ಎಲ್ಲೆಲ್ಲಿ ಊರಾಗೆಲ್ಲ ಸುತ್ತಾಕೊಂಡು ಬಂದ್ರಿ, ನಾವು ಭಾಳ ಖುಷಿ ಅನಿಸ್ತು. ಹುಡುಗರು ಭಾಳ ಜನ ಇದ್ರು. ಆ ಹುಡುಗರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಅವರಿಗೆ ಆಟ ಚಲೋ ಹುಡುಗರು ಚಪ್ಪಾಟ್ ಬಾರಿಸ್ತಾರೆ. ನಿನ್ನೆ ಹೇಳಕ್ಕಿಲ್ಲ, ಹುಡುಗರು ಭಾಳ ಚಲೋ ಅವರೆಲ್ಲರೂ ಮಾಡಿದ್ರು. ಎತ್ತುಗಳು ತಂದಿದ್ರು, ಎತ್ತುಗಳು ಭಾಳ ಚಲೋ ಎತ್ತುಗಳು ಇತ್ತು. ಅದ್ರ ಮೇಲೆ ಬಲಬ್ ಹಾಕಿದ್ರು. ಎಲ್ಲ ಅಪ್ಪಗಳು ಭಾಳ ಚಲೋ ಕಾಣ್ತಿದ್ರು. ಅಲ್ಲಿಂದ ಭಾಳ ಚಲೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಆಯೋಜಕರಿಗೆಲ್ಲ ಧನ್ಯವಾದಗಳು. 25ನೇ ತಾರೀಕಿನಿಂದ 2ನೇ ತಾರೀಕಿನ ತನಕ ಎಲ್ಲರೂ ಬರ್ರಿ ಅಂತ ಹೇಳ್ಕೊಂಡು ಆಮಂತ್ರಣ ಎಲ್ಲರಿಗೂ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಮೊನ್ನೆ ಮೊದಲು, ಶಿವಪಥವನ್ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರನರಿವಡೆ ಶರಣರ ಸಂಘವೇ ಮೊದಲು. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯುಗಳು ಜ್ಞಾನ ಯೋಗಾಶ್ರಮದ ಸ್ಥಾಪಕರು. ವೇದಾಂತವನ್ನ ಸಿದ್ಧಾಂತವನ್ನ ಈ ನಾಡಿಗೆ ಹಗಲು ರಾತ್ರಿ ಎನ್ನದೆ ಮಾನವ ಕುಲಕ್ಕೆ ಬೋಧನೆ ಮಾಡಿರುವಂಥ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಗುರುವಿನ ತತ್ವವನ್ನು ಹೊತ್ತು, ಅದು ಬರೇ ಸ್ವದೇಶದಲ್ಲಿ ಅಲ್ಲ ವಿದೇಶದಲ್ಲಿಯೂ ಕೂಡ ಜ್ಞಾನವನ್ನು ಹೇಳಿ ಜ್ಞಾನ ಯೋಗಿಯಾಗಿ ಮಾತನಾಡುವ ಮಹಾದೇವರಾಗಿ ಸದಾ ಸ್ಮರಣೀಯರಾದ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಬಸವಾದೀಶ್ವರ ಶರಣರನ್ನ ಸಂತರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಈ ಹೊರತಿಯ ಗ್ರಾಮದಲ್ಲಿ ಇದೇ ತಿಂಗಳ ನಡೆಯುವ ಹಾಗೂ ಜನವರಿ 1-2 ನಡೆಯುವ ಕಾರ್ಯಕ್ರಮದ ಹಳ್ಳಿಗೊಂದು ಸತ್ಸಂಗ ಸಮಾವೇಶ ಅಂತ ತಿಳ್ಕೊಂಡು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ. ಈ ವೇದಿಕೆ ಮೇಲೆ ಆಶ್ರಿತರಾದ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಹಾಗೂ ಪೂಜ್ಯ ಈಶಪ್ರಸಾದ ಸ್ವಾಮಿಗಳ ಸನ್ನಿಧಾನದಲ್ಲಿ ಶರಣಾರ್ಥಿ ಸಲ್ಲಿಸಿ ಈ ಊರಿನ ಹಿರಿಯರಾದ ಉಭಯ ಹಿರಿಯರಲ್ಲಿ ಹಾಗೂ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯಲ್ಲಿ ಹಾಗೂ ಇಲ್ಲಿ ಸಮಾವೇಶಗೊಂಡ ತನ್ನೆಲ್ಲರಿಗೂ ನಮಸ್ಕಾರಗಳು. ನಾನು ಕೂತು ಗುರುಗಳು ಎಲ್ಲರೂ ಮಾತಾಡುವಾಗ ಕೂತು ನಾನು ಒಂದಿಷ್ಟು ಕಣ್ಣು ಮುಚ್ಚಿದೆ. ನಾವು ಗುರುನಮನ ಕಾರ್ಯಕ್ರಮಕ್ಕೆ ಬಂದೆವೋ ಇಲ್ಲಿ ಅಪ್ಪುಳ ಪ್ರವಚನ ನಡೆದದೋ ಅನ್ನಿಸ್ತಿತ್ತು ನಾನು. ಯಾಕಂದ್ರೆ ಇದೇ ಸ್ಥಳದಲ್ಲಿ ಕೂತು ಕೇಳಿದವರದಿರ್ತೇವೆ ಅವರ ಪ್ರವಚನವನ್ನು. ಇವತ್ತು ಅವರ ಸಾನ್ನಿಧ್ಯ ಇದೆ. ಜ್ಞಾನಿಗಳು ದೇಹ ಮರಿಯಾಗ್ತದೆ, ಅವರ ಜ್ಞಾನ ಮರಿಯಾಗುವುದಿಲ್ಲ. ಗಡಿಗೆ ಒಡಿತದ, ಗಡಿಗೆ ಒಳಗಿರುವ ಬಯಲು ಅಂತ ಇರ್ತದಲ್ಲ, ಆ ಬಯಲು ಒಡಿದಿಲ್ಲ. ಹಾಗೆ ಅಪ್ಪಗಳು ದೇಹ ಮರಿಯಾಗ್ಯದ, ಅವ್ರ ಆತ್ಮ ಸದಾ ನಮ್ಮನ್ನೆಲ್ಲರಿಗೆ ಬೆಳಗ್ತಿರ್ತದೆ. ಅದಕ್ಕೆ ಇವತ್ತು ಈ ಹೊರ್ತಿ ಗ್ರಾಮದಲ್ಲಿ ಅವ್ರ ಅದಾರ ಅನ್ನಂಥ ಭಾವ ಇವತ್ತು ನಮ್ಗೆ ಆಗ್ತಾ ಇದೆ. ನೀವು ಹೊರ್ತಿಯವರು ಅವರಿಗೆ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಗಳನ್ನು ಮಾಡಿರಿ. ಏನು ಅಂದರೆ ಒಂದಿಷ್ಟು ಅವರ ಭಾವದರ್ಶನವನ್ನು ಊರೆಲ್ಲ ಪ್ರಮುಖ ಬೀದಿಯಲ್ಲಿ ತೋರಿಸಿದ್ರಿ. ಅದು ಅವ್ರಿಗೆ ಇಷ್ಟ ಆಗ್ತದೆ ಇಲ್ಲ ಹೇಳಿಕ್ಕೆ ಆಗೋದಿಲ್ಲ. ಅದು ನಮ್ಮ ಸಂತೋಷಕ್ಕಾಗಿ ಮಾಡೋದು. ಗುರುಗಳ ಕಾರ್ಯಕ್ರಮ ಅವರ ಭಾವದರ್ಶನ ಎಲ್ಲರಿಗೂ ಆಗಲಿ ತಗೊಂಡು ನಮ್ಮ ಸಂತೋಷಕ್ಕಾಗಿ ನಾವು ಮಾಡೋದು. ಆದರೆ ಅಪ್ಪಗಳು ಸಂತೋಷಕ್ಕಾಗಿ ಇಲ್ಲಿ 2-3 ಕಾರ್ಯಕ್ರಮ ಏನಾದವು ಅಂದರೆ, ಅಪ್ಪಗಳು ಜ್ಞಾನದ ದೀಪವನ್ನು ಹೊತ್ತಿಸಿ ಸದಾ ಜನರ ಮನದಲ್ಲಿ ಜ್ಞಾನದ ದೀಪವನ್ನು ಹೊತ್ತಿಸಿದರು. ಹಾಗೆ ನೀವೆಲ್ಲರೂ ಇವತ್ತ ಈ
ಈ ಕಾರ್ಯಕ್ರಮದಲ್ಲಿ ದೀಪ ನಮನವನ್ನು ಸಲ್ಲಿಸಿದರೆ ಇದು ಬಹಳ ಶ್ರೇಷ್ಠವಾದ ಕಾರ್ಯ. ಎರಡನೇದು, ಅಪ್ಪಗಳು ನಾವು ಏನಾದರೂ ಕೇಳಿದಾಗ ಒಂದಿಷ್ಟು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಶಿಬಿರಗಳನ್ನು ಮಾಡ್ರಿ, ಅವರಿಗೆ ಕಥೆಗಳನ್ನು ಹೇಳ್ರಿ, ಅವ್ರನ್ನ ಒಳ್ಳೆ ಪ್ರಜೆಗಳನ್ನು ಮಾಡಿ ಕೊಟ್ರ ಅದಕ್ಕಿಂತ ದೊಡ್ಡ ನಿಮ್ಮ ಸೇವಾ ಯಾವುದಲ್ಲ. ಈ ಏನು ಬರ್ತಾರಲ್ಲ ಸಣ್ಣ ಸಣ್ಣ ಮಕ್ಕಳು, ಯುವಕರು ಬರ್ತಾರಲ್ಲ, ಇವರಿಗೆ ವ್ಯಸನ, ಯಾವ ವ್ಯಸನ ಆಗದಂತೆ ಅವರನ್ನ ರಕ್ಷಣೆ ಮಾಡಬೇಕು. ಅವರಿಗೆ ತಾಯಿ ತಂದೆ ಬಗ್ಗೆ ಗೌರವ ಬರುವಂಗ ಉಪದೇಶ ಮಾಡಬೇಕು. ಅದರ ಜೊತೆಗೆ ಧರ್ಮದ ಬಗ್ಗೆ ಹೇಳಬೇಕು. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಹೇಳಬೇಕು. ಅದರ ಜೊತೆಗೆ ದೇಶ ಪ್ರೇಮವನ್ನು ಹುಟ್ಟಬೇಕು. ದೇಶ ಸೇವೆ ಮಾಡುವಂಗ ಅವರ ಪ್ರೇರಣೆ ಕೊಡಬೇಕು. ಅವರು ಉನ್ನತ ಕಾಯಕ ಯೋಗಿಗಳಾಗಬೇಕು. ಅಂಥದ್ದು ನೀವು ಸ್ವಾಮಿಗಳು ಮಾಡಬೇಕು ಅನ್ನೋಂಥ ವಿಚಾರದಿಂದ ಅಪ್ಪಗಳು ಹೇಳ್ತಿದ್ರಲ್ಲ, ಅದಕ್ಕೆ ಇಲ್ಲಿ ಮಕ್ಕಳು ಹೆಚ್ಚಿಗೆ ಭಾಗವಹಿಸಿದ್ರಿಂದ ಇದು ಅಪ್ಪಗಳಿಗೆ ಬಹಳ ಪ್ರೀತಿಯ ಕಾರ್ಯಕ್ರಮ ಆಗಿದೆ ಅನ್ನೋಂಥದ್ದನ್ನ ಹೇಳಿಕೆ ಸಂತೋಷ ಪಡ್ತಿದೆ, ನನಗೆ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಪೂಜ್ಯರು ಮಾತಾಡಿದ್ದಾರೆ. ಇವತ್ತ ಈ ಕಾರ್ಯಕ್ರಮ ಮೊನ್ನೆ ನಾನು ನಮ್ಮ ನಿಂಗಣ್ಣ ನೆಗಿನಾಳ್ ಅವರು ಮತ್ತು ಅಣ್ಣು ಪೂಜಾರಿ ಅವರಿಗೆ ಅವರೆಲ್ಲ ಒಂದು ಬಳಗ ಬಂದಿತ್ತು. ಈ ಭಾಗದಲ್ಲಿರುವಂತ ಎಲ್ಲರಿಗೂ ಒಂದಿಷ್ಟು ಹಳ್ಳಿಗೆ ಮಾಡು ಬಂದಾಗ ಪಾಪ ಒಂದು ದಿನ ಕೂತು ಎಲ್ಲರೂ ಫೋನ್ ಮಾಡಿದ್ರು. ನಾವು ಎಲ್ಲ ಅಲ್ಲೇ ಕೂತು ಫೋನ್ ಮಾಡಿ ನಿಮ್ಮ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳ್ತಿದ್ದೀವಿ. ಆದರೆ ಅಣ್ಣಪ್ಪ ಪೂಜಾರಿ ಅವರು, ನಮ್ಮ ನಿಂಗಣ್ಣ ನೆಗಿನಾಳ್ ಅವರು ಎಲ್ಲ ಒಂದು 8 ಅವರ ಜ್ಞಾನ ಯೋಗಾಶ್ರಮ ಕರೆಸಿ ಇದು ನಮ್ಮ ಕಾರ್ಯಕ್ರಮ ಮಾಡೋಣ ತಿಳ್ಕೊಂಡು ಅಲ್ಲೇ 8 ಹಳ್ಳಿಯವರು ಕರೆಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗಾಗಿ ಯಾಕೆಂದ್ರೆ ಗುರುಗಳ ಸೇವಾದಿಗಳ ಮಾಡೋದು ನಮ್ಮ ಧರ್ಮದ. ಯಾವುದನ್ನು ಬಯಸದೆ 60 ವರ್ಷಗಳ ಕಾಲ ಹಳ್ಳಿಗೆ ಹೋಗಿ, ಶಹರಗಳಿಗೆ ಹೋಗಿ ಒಂದು ದಿನ 2-3 ಕಾರ್ಯಕ್ರಮಗಳನ್ನು ಕೊಟ್ಟು ಯಾವುದನ್ನು ತಮ್ಮ ವೈಯಕ್ತಿಕ ಹಿತಕ್ಕಾಗಿ ಬಳಸದೆ ಸದಾ ಸಮಾಜದ ಚಿಂತನೆ, ದೇಶ ಚಿಂತನೆ, ಧರ್ಮ ಚಿಂತನೆಗಾಗಿ ಈ ಜಗತ್ತಿನಲ್ಲಿ ಬಾಳಿ ಬೆಳಕಾಗಿರುವಂತ ಪೂಜ್ಯ ಗುರುದೇವರ ಸೇವೆ ಮಾಡುವುದೇ ನಮ್ದೆಲ್ಲ ಒಂದು ದೊಡ್ಡ ಪುಣ್ಯ ಅನ್ನೋಂಥದ್ದನ್ನ ನಾವು ತಿಳ್ಕೋಬೇಕು. ಅದಕ್ಕೆ 12ನೇ ಶತಮಾನದಲ್ಲಿ ಚನ್ನಬಸವಣ್ಣ ಅಂತ ಆಗಿ ಹೋದ ಮಹಾಜ್ಞಾನಿ ವಯಸ್ಸು ಸಾಣದು ಆ ಚನ್ನಬಸವಣ್ಣವ್ರೊಂದು ಮಾತನ್ನು ಹೇಳ್ತಾರೆ. ಯಾವ ಮಾತು ಹೇಳ್ತಾರಂದ್ರೆ, ಹೆಣ್ಣಿಗಾಗಿ ಬಂದಾತನಲ್ಲ, ಹೊನ್ನೆಗಾಗಿ ಬಂದಾತನಲ್ಲ, ಹೆಣ್ಣಿಗಾಗಿ ಬಂದಾತನಲ್ಲ, ಎದಕ್ಕಾಗಿ ಬಂದಾತ ಅನ್ನೋದು ಕೇಳಿದ್ರೆ ಈ ನಾಡಿನ ಜನರಿಗೆ ಭಕ್ತಿ ಜ್ಞಾನ ಪಥವ ತೋರ ಬಂದಾತ ನಮ್ಮ ಪ್ರಭುದೇವರು ಅನ್ನುವಂತೆ ಅಂದಿನ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಬಂದಂತ ಅವತಾರ ಆದಂತ ಒಂದು ವಚನ ಅದು. ಆ ಚನ್ನಬಸವಣ್ಣ ತನ್ನ ಅನುಭವವನ್ನು ಹೇಳ್ತಾನೆ. ಹಾಗೆ ಇಂದಿನ ಶತಮಾನದಲ್ಲಿ ಯಾವುದನ್ನು ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊನ್ನಿಗಾಗಿ ಬಯಸದೆ ಜನರ ಜ್ಞಾನವನ್ನ ಕೊಟ್ಟು ಜನರ ಅಂಧಕಾರವನ್ನು ಕಳೀಲಿಕ್ಕೆ ಬಂದಂಥವ್ರು ಯಾರಂದ್ರೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನಂಥದ್ದು ಇವತ್ತು ನಾವೆಲ್ಲರೂ ಕೊಂಡಾಡಬೇಕಾಗ್ತದೆ. ಅವರ ಬದುಕ, ಅವರ ಸಾಧನೆಯನ್ನ ನಾವು ಚಿಂತನೆ ಮಾಡಬೇಕಾಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಗುರುನಮನ ಕಾರ್ಯಕ್ರಮದ ಒಂದು ಪೂರ್ವಭಾವಿಯಾಗಿ ಹಳ್ಳಿಯಲ್ಲಿ ಪ್ರವಚನ ಮಾಡಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕನ್ನಂತ ವಿಚಾರವನ್ನ ಇಟ್ಟಿದ್ದಾರೆ. ಮನುಷ್ಯನಿಗೆ ಪ್ರಪಂಚ ಇರ್ತದೆ, ನಾವಷ್ಟು ಗಳಿಸ್ತೇವೆ, ಒಂದಿಷ್ಟು ದುಡ್ಡು ಕೂಡ್ತದೆ, ನಮ್ಮಲ್ಲಿ ಶಕ್ತಿ ಇದೆ, ಅದು ನಮ್ಮ ಪ್ರಪಂಚ ಮಾಡೋಣ. ಅದರ ಜೊತೆಗೆ ಒಂದಿಷ್ಟು ದೇವರ ಚಿಂತನೆ, ಗುರುಗಳ ಚಿಂತನೆ ಇವೆಲ್ಲವನ್ನು ಮಾಡಬೇಕಾಗ್ತದೆ. ಜಗತ್ತಿನ ಎಲ್ಲರೂ ಒಬ್ಬೊಬ್ಬರನ್ನ ಕೊಂಡಾಡ್ತಾರೆ. ಒಬ್ಬ ರೈತನನ್ನ ಕೊಂಡಾಡ್ತಾನ, ಒಬ್ಬ ಶಿಕ್ಷಕರನ್ನ ಕೊಂಡಾಡ್ತಾನ, ಇನ್ನೊಬ್ಬ ಸೈನಿಕರನ್ನ ಕೊಂಡಾಡ್ತಾನ, ಇನ್ನೊಬ್ಬರು ಏನೇನೋ ಕೊಂಡಾಡ್ತಾರ. ಆದರೆ ಗೊತ್ತಿರ್ಲಿ, ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬರೀ ಮಕ್ಕಳಿಗೆ ಜ್ಞಾನ ಕೊಡೋದಕ್ಕಾಗಿ ಸೀಮಿತ. ಅವರ ಶಿಕ್ಷಣ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಒಬ್ಬ ಸೈನಿಕ ದೇಶಕ್ಕೆ ಕಾಯ್ತಾನ, ಅವನದು ಶ್ರೇಷ್ಠವಾದಂತ ಕಾಯಕ. ಒಬ್ಬ ರೈತ ಜಗತ್ತಿಗೆ ಅನ್ನ ಹಾಕ್ತಾನ, ಅವನದು ಶ್ರೇಷ್ಠವಾದ ಕಾಯಕ. ಆದರೆ ಶಿಕ್ಷಕನಿಗೆ, ಸೈನಿಕರಿಗೆ, ರೈತರಿಗೆ
ಎಲ್ಲರಿಗೂ ಜ್ಞಾನವನ್ನು ಹೇಳೋರು ಯಾರಪ್ಪ ಅಂತಂದ್ರ ಗುರುಗಳು. ಅವರೇ ಯಾರಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ. ಈ ಜಗತ್ತನ್ನ ಬೆಳಕನ ಸೂರ್ಯ ಗೊತ್ತದ. ಈಗ ರಾತ್ರಿ ಅದ, ಈಗ ಸಮಯ. ಈ ರಾತ್ರಿಯಲ್ಲಿ ನಾವೆಲ್ಲ ಕತ್ತಲನ್ನ ಕಳಿಬೇಕಂದ್ರೆ ನಮಗೆ ಯಾರಿಗೆ ಸಾಧ್ಯ ಇದೆ? ಈ ಜಗತ್ತಿನ ಮೇಲೆ ಏನು ಕತ್ತಲದಲ್ಲ, ನಾವು ಇಲ್ಲಿ ಒಂದಿಷ್ಟು ದೀಪಗಳು ಹಚ್ಚೇವಿ, ಆದ್ರೆ ಇರುವ ಜಗತ್ತಿನ ತುಂಬ ಆವರಿಸಿದಂತ ಈ ಕತ್ತಲೆಯನ್ನ ನಮಗೆ ಕಳಿಲಿಕ್ಕಾಗುವುದಿಲ್ಲ. ಈ ಕತ್ತಲೆಯನ್ನ ಕಳಿಬೇಕಾದ್ರೆ ಯಾರು ಬರ್ಬೇಕಾಗ್ತದ? ಸೂರ್ಯ ಉದಯವಾಗಬೇಕಾಗ್ತದ, ಸೂರ್ಯ ಬರ್ಬೇಕಾಗ್ತದ. ಹಾಗೆ ಈ ಜಗತ್ತಿನ ಜನರಲ್ಲಿರುವ ಅಜ್ಞಾನ, ಅಂಧಕಾರ, ಕತ್ತಲೆಯನ್ನ ಕಳಿಬೇಕಾದ್ರೆ ಒಬ್ಬ ಸಿದ್ದೇಶ್ವರ ಮಹಾಸ್ವಾಮಿಗಳಂತ ಒಬ್ಬ ಗುರು ಬಂದಾಗ ಮಾತ್ರ ಅವರ ಅಜ್ಞಾನ ಹೋಗಕ್ಕೆ ಸಾಧ್ಯತೆ ವಿನ ಇನ್ಯಾರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರುವಿನ ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಅಂತ ಗುರುದೇವರ ಗುರುನಮನ ಕಾರ್ಯಕ್ರಮದ ಪೂರ್ವ ತಯಾರಾಗಿ ಇವತ್ತು ಈ ಹಳ್ಳಿ ಗ್ರಾಮಕ್ಕೆ, ಇವತ್ತು ಹರ್ತಿ ಗ್ರಾಮದಲ್ಲಿ ಬಹಳ ಸುಂದರ ಕಾರ್ಯಕ್ರಮ ಮಾಡಿದ್ರಿ. ನಾವು ನಮ್ಮ ಹೇಳಿದ್ರು, ಅವರೆಲ್ಲ ಯುವಕರು ಹಿರಿಯರು ಬಹಳ ಚಲೋ ಮಾಡ್ಯವ್ರಪ್ಪ, ನೀವು ಬರ್ಬೇಕಂತ ನನಗಂತಂದ್ರು. ಆಯ್ತು, ನಾನು ಮತ್ತೊಂದ್ ಕಡೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ಬೌದ್ಧರ ನನ್ನ ವಿಚಾರ ಮಾಡಿ ನಾ ಆ ಕಡೆ ಹೋಗಿದ್ದೆ ಅಂದ್ರ ಇವತ್ತು ನೀವು ಮಾಡಿದ ಕಾರ್ಯಕ್ರಮ ನನಗೆ ನೋಡಕ್ ತಪ್ಪಿಸ್ಕೋತಿದ್ದೇನೋ ಅಂತ ಕಾರ್ಯಕ್ರಮವನ್ನು ಇವತ್ತು ಹರ್ತಿಯಲ್ಲಿ ತಾವು ಮಾಡಿದಿರಿ. ಇವತ್ತು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಸ್ವಲ್ಪ ಸಮಯದಲ್ಲಿದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿದಿರಿ. ಇಬ್ರು ಪೂಜ್ಯರು ಚೆನ್ನಾಗಿ ಮಾತಾಡ್ಯಾರ. ಹರ್ಷಾನಂದ ಮಹಾಸ್ವಾಮಿಗಳು ಮತ್ತು ಈಶ್ವರಪ್ರಸಾದ ಮಹಾಸ್ವಾಮಿಗಳು ಬಹಳ ಚೆನ್ನಾಗಿ ಮಾಡಿದಾರ. ಅವರು ಅಪ್ಪುಗಳ ಸೇವೆಯನ್ನ ಬಹಳ ಮನಮುಟ್ಟಿ ಮಾಡಿದವರು. ಇನ್ನೂ ಅನೇಕ ಪೂಜ್ಯರದಾರ. ಅದರಲ್ಲಿ ಇವರಿಬ್ರು ಪೂಜ್ಯರು ವಿಶೇಷವಾಗಿ ಅವರ ಸೇವೆಯನ್ನ ಮಾಡಿದವರು. ಯಾಕಂದ್ರೆ ಗುರು ಹಣ, ರೊಕ್ಕ, ರೂಪಾಯಿ ಕೊಟ್ರೆ ಆಶೀರ್ವಾದ ಆಗುದಿಲ್ಲ, ಗುರುವಿನ ಕರುಣೆ ಆಗುವುದಿಲ್ಲ. ಅವ್ನು ನಾವು ದೊಡ್ಡದೇನಾದ್ರೂ ಒಂದು ಸಿಂಹಾಸನ ಮಾಡಿಸ್ಕೊಟ್ಟಿವಂದ್ರೆ ಆಗುವುದಿಲ್ಲ. ಗುರು ಎದಕ್ಕೆ ಒಲಿತಾನಂದ್ರ ಸೇವಾ ಮಾಡೋದ್ರಲ್ಲಿ ಒಲಿತಾನ. ಯಾರು ಗುರುವಿನ ಸೇವೆ ಮಾಡ್ತಾರಲ್ಲ ಆ ಸೇವೆಗೆ ಪ್ರಸನ್ನನಾಗಿ ಗುರುವಿನ ಆಶೀರ್ವಾದ ಆಗ್ತದ. ಹಂಗ ಗುರು ಸೇವಾದಿಗಳ ಮಾಡಿ ಅನೇಕ ಪೂಜ್ಯರು ಅವರ ಕೃಪೆಗೆ ಪಾತ್ರ ಆಗ್ಯಾರ. ಅಂತ ಗುರುಗಳ ಸೇವೆಯನ್ನ ಮಾಡಿ ಈ ಪರ್ತಿ ಗ್ರಾಮದಲ್ಲಿ ನಮ್ಮ ಅಣ್ಣಪ್ಪ ಪೂಜಾರಿಯವರು ಕಳೆದ 5-6 ವರ್ಷಗಳ ಹಿಂದೆ ಅಪ್ಪಗಳು ನಮ್ಮೂರಿಗೆ ಬರಬೇಕಂತ ಕೊಂಡು ಬಂದು ಸೇವಾದಿಗಳು ಮಾಡ್ಯಾರ. ಆಶ್ರಮದಲ್ಲಿ ಏನಾದ್ರೂ ಸೇವೆ ಇತ್ತಂದ್ರೆ ನಾ ಫೋನ್ ಮಾಡಿದ್ರೆ ಕರ್ಕೊಂಡು ಬಂದು, ಯುವಕರನ್ನ ಕರ್ಕೊಂಡು ಬಂದು, ಶಾಲೆ ಮಕ್ಕಳು ಕರ್ಕೊಂಡು ಬಂದು ಸೇವಾ ಮಾಡಿದ್ದಾರೆ. ಯಾಕೆ ಅಂತಂದ್ರ ಅಪ್ಪಗಳು ಏನು ಬೇಡಂಗಿಲ್ಲ, ಅವ್ರು ನಮಗೇನಾದ್ರೂ ಅವ್ರ ಆಶೀರ್ವಾದ ಆಗ್ಬೇಕಾಗಿತ್ತಂದ್ರ ನಾವು ಸೇವಾ ಮಾಡೋಣಂತ ವಿಚಾರದಿಂದ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರದೇ ಆದಂತ ಒಂದಿಷ್ಟು ಕೆಲಸ ಸೇವಾದಿಗಳನ್ನು ಮಾಡ್ಯಾರ. ಈಗ ನಿರಂತರ ಮಾಡ್ತಾರ. ಮತ್ತೆ ಕೆಲವೊಬ್ರು ಅಪ್ಪಗಳು ಹೋದ್ಮೇಲೆ ಈ ಅಪ್ಪಗಳು ಹೋದ್ರು ಅಲ್ಲಿ ಆಶ್ರಮದಲ್ಲಿ ಹೆಂಗತ್ತನ್ನುವಂತ ಭಾವ ಸ್ವಲ್ಪ ಊರನವ್ರ ಮನಸ್ಸಿನಾಗ ಅದ. ಆದ್ರ ಹೊರ್ತಿ ಗ್ರಾಮದವರು ಅಪ್ಪಗಳು ಹೋದ್ರು, ಅಪ್ಪಗಳು ಜ್ಞಾನ ಅದ, ಅವ್ರು ಮಾಡಿದ ಆಶ್ರಮ ಅದ, ಅಲ್ಲಿ ನಿರಂತರ ನಾವು ಹೋಗೋಣಂತ ಬರ್ತಾರಲ್ಲ, ಇದಕ್ಕಿಂತ ದೊಡ್ಡ ಭಕ್ತಿ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಹಾಗೆ ಆಶ್ರಮದ ಜೊತೆಗೆ ಎಲ್ಲ ಪೂಜ್ಯರೊಂದಿಗೆ ನಿಮ್ಮ ಭಕ್ತಿ ಏನೋ ಒಂದು ಸಂಬಂಧ ಇದೆಯಲ್ಲ, ಇದು ನಿರಂತರ ಹೀಗೆ ಇರುತ್ತುಕೊಂಡು ಅಪ್ಪಗಳಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ಇರುವಂತ ಎಲ್ಲ ಮಕ್ಕಳು ಏನು ನಮ್ಮ ಶಿಕ್ಷಕರು ಇಲ್ಲಿ ಏನು ಬೋಧನೆ ಮಾಡ್ತಾರಲ್ಲ, ಎಲ್ಲ ಮಕ್ಕಳು ಅಪ್ಪಗಳ ಆ ಕೃಪಾಶೀರ್ವಾದದಿಂದ ಅವರು ತಮ್ಮ ಬದುಕಿನಲ್ಲಿ ಒಳ್ಳೆ ಆದರ್ಶ ಪ್ರಜೆಗಳಾಗಿ, ಆದರ್ಶ ಯುವಕರಾಗಿ, ಆದರ್ಶ ಹೆಣ್ಮಕ್ಕಳಾಗಿ ಅವರು ಹೊರದಲ್ಲಿ ಅವರು ಹೊರಹೊದಗಲು ತಕ್ಕೊಂಡು ಹೇಳುತ್ತಾ, ಮತ್ತೊಮ್ಮೆ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಹಿರಿಯರಿಗೆ, ಶಾಲಾ ಮಕ್ಕಳಿಗೆ, ಇಲ್ಲೆಲ್ಲ ಶಿಕ್ಷಕರಿಗೆ ನೋಡ್ಬೇಕು. ಶಿಕ್ಷಕರು ಇಲ್ಲಿ ಕೂತಾರೆ ಎಲ್ಲರೂ. ಅವರು ಬೌದ್ಧರ ನಮ್ದು 5 ಗಂಟೆಗೆ ಮುಗಿತ್ರಿ ಸಾಲಿ ಮನೆಗೆ ಹೋಗಿ ಹೋತಂದ್ರೆ ಏನು ಮಾಡಕ್ ಬರುದಿಲ್ಲ. ಆದ್ರೂ ಎಲ್ಲ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಕೂತಾರಲ್ಲ, ಇದು ಶ್ರೇಷ್ಠವಾದ ಧರ್ಮ, ಗುರುವಿಗೆ ಸಲ್ಲಿಸುವಂತ ಕಾರ್ಯಕ್ರಮ ಇದು. ಅವ್ರು ಕೂತಿದಾರ. ಅದಕ್ಕೆ ಅಪ್ಪಗಳು ಶಿಕ್ಷಕರನ್ನು ಬಹಳ ಪ್ರೀತಿಸ್ತಿದ್ರು. ಒಬ್ಬ ಕವಿ ಹೇಳಿದ್ದಾನ, ಶಾಲೆಯ ಶಿಕ್ಷಕ, ದೇಶದ ರಕ್ಷಕ, ಸಂಸ್ಕೃತಿ ಪಾಲಕ, ವಿದ್ಯಾದಾಯಕ, ವಿನಯದ ದ್ಯೋತಕ, ಇವನೇ ಆದರ್ಶ ಶಿಕ್ಷಕ ಅಂತ. ಹಾಗೆ ಶಿಕ್ಷಕನ ಪಾತ್ರ ಬಹಳ ದೊಡ್ಡದಿದೆ. ನಮಗೆ ದೇವರು ಜ್ಞಾನ ಕೊಟ್ಟಾನ, ನಾವು ಕಷ್ಟಪಟ್ಟು ಜ್ಞಾನವನ್ನು ಪಡ್ಕೊಂಡೇವಲ್ಲ,
ಆ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ಬಿಟ್ಟೆವಂದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಹಾಗೆ ತಾವು ಮಾಡ್ತೀರಿ ಅನ್ನಂಥ ಮಾತನ್ನು ಹೇಳಿ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ತಿಳ್ಕೊಂಡು ಹೇಳಿ ಅಪ್ಪಗಳ ಆಶೀರ್ವಾದ ಸದಾ ಇರಲಿ ತಿಳ್ಕೊಂಡು ಹಾರೈಸಿ ಮತ್ತೊಮ್ಮೆ ಪೂಜ್ಯರಿಗೆ ತಮ್ಮೆಲ್ಲರಿಗೆ ನಮಸ್ಕಾರ.